ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು ಮತ್ತು ಎಬಿ ಪ್ರಾಪರ್ಟೀಸ್ ಹಾಗೂ ಜ್ಯುವೆಲರಿ ಪಾರ್ಟ್ನರ್ ನವರತ್ನ ಜ್ಯುವೆಲರ್ಸ್, ನಿಮ್ಮ ಅದೃಷ್ಟದ ಆಭರಣಗಳ ಮಳಿಗೆ. ವೀಕ್ಷಕರೇ, ಸೋಮವಾರ ಇವತ್ತು ಈ ದಿನದ ಶುಭ ದಿನದ ವಿಶೇಷತೆ, ವಿಶೇಷ ಅನುಷ್ಠಾನ, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಸ್ವರತರಂಗದ ಮೂಲಕ ಮತ್ತು ನಿಮ್ಮ ಸ್ಪಷ್ಟವಾದ ಕಣ್ಣಿನ ರೇಖೆಗಳ ಮೂಲಕ ನಿಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ಏನು ಅಂತ ಗುರುಜನ ತಿಳ್ಕೊಳ್ಳೋಣ. ಬರೀ ಹಾಗಿದ್ರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂತಹ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬರೀ ಹಾಗಿದ್ರೆ ಗುರುಜಿಯವರ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಭ್ರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಕುಂದನಾಂ ಮೃತ್ಯೋನ್ವೃಕ್ಷೀಯಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತೀಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ. ಒಂದೊಂದು ಮಾಸಗಳಲ್ಲಿ ಒಂದೊಂದು ವೈಶಿಷ್ಟ್ಯತೆ ಇರುತ್ತೆ, ವಿಶೇಷತೆ ಇರುತ್ತೆ. ಹಾಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಮಾಸ ಅಂದರೆ ದೀಪಾವಳಿ ಸಮೀಪಿಸ್ತಾ ಇದೆ. ದೀಪಾವಳಿ ಕತ್ತಲಿಂದ ಬೆಳಕಿನೆಡೆಗೆ ಅಂತ. ಹಾಗೆ ಪ್ರಾರಂಭವಾಗಿರ್ತಕ್ಕಂತಹ ಕೃಷ್ಣ ಪಕ್ಷದ ಮೊದಲನೇ ದಿನ, ನಿನ್ನೆಯಷ್ಟೇ ಹುಣ್ಣಿಮೆ. ಹುಣ್ಣಿಮೆ ಆದಂತಹ ಮಾರನೇ ದಿವಸ ಅಂದರೆ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನವೇ ಸರಿ. ಇನ್ನು ಅಗೋ ಈಗೋ ಅಂದರೆ ಬಂದೇ ಬಂತು ದೀಪಾವಳಿ. ದೀಪಾವಳಿ ಹಬ್ಬ ಅಂದರೆ ಎಲ್ಲೆಲ್ಲೂ ದೀಪಗಳ ಸಾಲು, ಪ್ರತಿಯೊಬ್ಬರ ವಾಸ್ತುಗೃಹಗಳ ಮುಂಭಾಗದಲ್ಲೂ ಹಾಗೂ ಪ್ರತಿಯೊಂದು ಸಾನ್ನಿಧ್ಯಗಳಲ್ಲೂ ಸಹಿತ ದೀಪದ ಆರಾಧನೆ ಇದೆ. ದೀಪ ಅಂದರೆ ತಾಯಿ ಮಹಾಲಕ್ಷ್ಮಿ ಅಂತ. ಅಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಬೆಳಕು ಬೇಕು, ಹಾಗೆ ಅವರ ಸ್ಥಿತಿಗತಿಗಳು ಅಭಿವೃದ್ಧಿ ಆಗಬೇಕು. ಸ್ಥಿತಿಗತಿಗಳು ಅಭಿವೃದ್ಧಿ ಆಗಬೇಕಾದರೆ ತಮ್ಮ ನಡೆ ನಡವಳಿಕೆಗಳು ಸಹಿತ ಅಷ್ಟೇ ಅಭಿವೃದ್ಧಿ ಆಗಿರಬೇಕು. ಹಾಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ದಿನ, ವಾರದ ಮೊದಲನೇ ದಿನ ಸೋಮವಾರ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಸಾಕಷ್ಟು ಜನ ತಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಚಿಂತಿಸ್ತಾ ಇರ್ತಾರೆ. ಆದರೆ ಚಿಂತನೆ ಮಾಡ್ತಕ್ಕಂಥದ್ದನ್ನು ಬಿಟ್ಟು ತಮ್ಮ ಕೆಲಸ ಕಾರ್ಯ ಕಡೆ ಮತ್ತಷ್ಟು ಗಮನ ಹರಿಸ್ಕೊಂಡ್ರೆ ಖಂಡಿತ ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಸಾಕಷ್ಟು ಜನ ಆಲೋಚನೆ ಮಾಡೋದೇನೆಂದರೆ, ನಮ್ಮ ಸಮಯ ಸರಿಯಿಲ್ಲ, ನಮ್ಮ ಟೈಮ್ ಸರಿಯಿಲ್ಲ, ನಾವು ಮಾಡೋ ಕೆಲಸ ಸರಿಯಿಲ್ಲ, ಅಥವಾ ನಮ್ಮ ಕೆಲಸವನ್ನು ಯಾರು ಗುರುತಿಸ್ತಾ ಇಲ್ಲ, ಅಥವಾ ನಮ್ಮ ಕೆಲಸಕ್ಕೆ ಒಂದು ಸರಿಯಾದ ಸ್ಥಾನಮಾನ ಸಿಗ್ತಾ ಇಲ್ಲ ಎಂಬತಕ್ಕಂಥದ್ದು. ಆದರೆ ಯಾರೊಬ್ಬರು ನಿಮ್ಮ ಕೆಲಸಕ್ಕೆ ಸ್ಥಾನಮಾನವನ್ನು ಕೊಡಬೇಕಾದ್ದಿಲ್ಲ, ಯಾರೊಬ್ಬರು ನಿಮ್ಮ ಕೆಲಸವನ್ನು ಗುರುತಿಸಬೇಕಾದ್ದಿಲ್ಲ, ಯಾರೊಬ್ಬರ ಸಹಾಯ ನಿಮಗೆ ಬೇಡ. ನಿಮ್ಮ ಕಾಯಕವನ್ನು ನೀವು ಕ್ರಮಬದ್ಧವಾಗಿ ಮಾಡಿ. ನೀವು ಯಾವ ಕೆಲಸವನ್ನು ಮಾಡ್ತಿದ್ದೀರಿ, ಯಾವ ವೃತ್ತಿ ಧರ್ಮವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ, ಯಾವ ಒಂದು ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಅಂದ್ಕೊಂಡಿದ್ದೀರಿ, ಅದರಂತೆ ನೀವು ಮುಂದೆ ನಡೆದರೆ ಸಾಕು. ಹಾಗೆ ಪ್ರತಿನಿತ್ಯದ ಕಾಯಕದಲ್ಲಿ ದಿನಂಪ್ರತಿ ಒಂದೊಂದು ಬದಲಾವಣೆಗಳಿದ್ದೇ ಇರುತ್ತೆ. ಲಾಭ ನಷ್ಟಗಳ ಮಧ್ಯದಲ್ಲಿ ನಾವಿದ್ದೇವೆ. ಹಾಗಿರುವಾಗ ಇವತ್ತು ಸೋಮವಾರ, ವಾರದ ಮೊದಲನೇ ದಿವಸ, ಸಾಧ್ಯವಾದಷ್ಟು ಬೇಗ ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ತೆರಳತಕ್ಕಂತಹದ್ದು. ಯಾಕೆಂದರೆ ಪ್ರಾರಂಭದ ಮೊದಲನೇ ದಿನ ರಜೆಗಳನ್ನು ಕಳೆದು ಕೆಲಸಕ್ಕೆ ಹೊರಡುವಂತಹ ದಿನ. ನೀವು ಮಂಡ ಬೀಳಬಾರ್ದು, ಅಂದರೆ ಮನಸ್ಸಲ್ಲಿ ಯಾವುದೇ ಕಾರಣಕ್ಕೂ ಮಂದತೆಯಿಂದ ಚಲಿಸಬಾರ್ದು. ಒಂದಿಷ್ಟು ಚುರುಕಾಗಿದ್ದರೆ ಖಂಡಿತ ಲಾಭವೇ ಸರಿ. ಹಾಗೆ ಅಂಥ ಚುರುಕುತನ ಇವತ್ತಿನ ದಿವಸ ನಿಮ್ಮ ಭವಿಷ್ಯದಲ್ಲಿದೆ. ಇವತ್ತು 27 ನಕ್ಷತ್ರ 12 ರಾಶಿಗಳಿಗೂ ಸಂಬಂಧಪಟ್ಟಂಗೆ ಬಹಳ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು. ಒಳ್ಳೆಯ ದಿನ ಆದ್ದರಿಂದ ಒಳ್ಳೆಯದನ್ನೇ ಚಿಂತನೆ ಮಾಡೋಣ. ಯಾಕೆಂದರೆ ಶುಕ್ಲ ಪಕ್ಷ ಮುಗಿದು ಕೃಷ್ಣ ಪಕ್ಷಕ್ಕೆ ಕಾಲಿಟ್ಟಿದ್ದೀವಿ. ಕೃಷ್ಣ ಪಕ್ಷ ಅಂದರೆ ಇದು ಕತ್ತಲ ದಿನ, ಶುಕ್ಲ ಅಂದರೆ ಬೆಳಕಿನ ದಿನ. ಬೆಳಕು, ಸಂಪೂರ್ಣವಾದಂಥ ಬೆಳಕು ಬಂದದ್ದು ಹುಣ್ಣಿಮೆಯಂದು ನಿನ್ನೆ. ಇನ್ನು ಹುಣ್ಣಿಮೆ ಆದ ಮಾರನೇ ದಿವಸ ಅಂದರೆ ಇವತ್ತೇ ಪ್ರಥಮ. ಇವತ್ತಿನಿಂದ ಕೃಷ್ಣ ಪಕ್ಷ ಪ್ರಾರಂಭ ಆಯಿತು. ಆದರೆ ಕೃಷ್ಣ ಪಕ್ಷದಲ್ಲಿ ಒಂದಷ್ಟು ರಾಶಿ ನಕ್ಷತ್ರಗಳಿಗೆ ಲಾಭವಿದೆ, ಒಂದಷ್ಟು ರಾಶಿ ನಕ್ಷತ್ರಗಳಿಗೆ ಸಂಪೂರ್ಣವಾದಂಥ ಕಾಡುಗತ್ತಲಾಗಿಬಿಡುತ್ತೆ. ಕಾರಣ ಸಾಕಷ್ಟು ಜನದ ಬಾಯಿ ಮಾತಲ್ಲೂ ಇದೆ, ನಾಣ್ಣುಡಿಯಲ್ಲೂ ಇದೆ, ಹೇಳುವಂಥವರು ಹೇಳ್ತಿರ್ತಾರೆ. ಅಮಾವಾಸ್ಯೆ ಹುಣ್ಣಿಮೆ ಬಂತು ಅಂದರೆ ಅಮಾವಾಸ್ಯೆ ಹುಣ್ಣಿಮೆಯ ಹಿಂದೂ ಮುಂದೆ ಸಾಕಷ್ಟು ಸಮಸ್ಯೆ ಆಗುತ್ತೆ, ಕಷ್ಟಕ್ಕೆ ಎದುರಾಗ್ತಿರ್ತೀವಿ. ಜೊತೆಗೆ ಎಂತಹ ಸಮಸ್ಯೆ ಬಂದರೂ ಆ ಕಷ್ಟ ಪರಿಹರಿಸುತ್ತೋ ಇಲ್ವೋ ಎಂಬತಕ್ಕಂಥ ಚಿಂತನೆ ನಮ್ಮನ್ನು ಬಾಧಿಸುತ್ತೆ ಅಂತ ಹೇಳ್ತಿರ್ತಾರೆ. ಅದು ಒಂದಷ್ಟು ಜನ ಆಡುವಂಥ ಮಾತನ್ನೂ ಕೇಳಿದ್ದೀವಿ, ಸಾಕಷ್ಟು ಜನ ನೋಡೂ ಇದ್ದೀವಿ ಸಹಿತ. ಆದರೆ ಒಂದು ಮನಸ್ಥಿತಿ, ಈ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಕಾಲಗಳಲ್ಲಿ ಯಾತಕ್ಕೆ ಈ ಥರ ಆಗುತ್ತೆ, ಇದರ ಬಗ್ಗೆ ಸಾಕಷ್ಟು ಜನ ಚಿಂತನೆ ಮಾಡ್ತಿದ್ದಾರೆ, ಅಧ್ಯಯನ ಮಾಡ್ತಿದ್ದಾರೆ, ಇನ್ನೂ ಇದರ ಒಳರಹಸ್ಯಗಳು ಸರಿಯಾಗಿ ತಿಳಿದಿರತಕ್ಕಂಥವರು ಇದ್ದಾರೆ. ಆದರೆ ಒಂದು ಸತ್ಯಾಂಶ ಇದೆ, ಮಾಡುವ ಕಾಯಕವನ್ನು ಶ್ರದ್ಧೆಯಿಂದ ಮಾಡಿದಾಗ
ಅಮಾವಾಸ್ಯೆ ಇರಲಿ, ಪೌರ್ಣಮಿ ಇರಲಿ, ಗ್ರಹಣ ಕಾಲ ಇರಲಿ, ಪರ್ವಕಾಲಗಳಿರಲಿ, ಯಾವ ಕಾಲವಾದರೂ ಸಹಿತ ಬರುವಷ್ಟು ಲಾಭ ಸಂಪೂರ್ಣವಾಗಿ ಬರೆದಿದ್ದರೂ ಒಂದಿಷ್ಟು ಲಾಭಕ್ಕಂತೂ ಖಂಡಿತ ಮೋಸ ಇಲ್ಲ. ಅಂತಹದ್ದನ್ನು ಸಿದ್ಧಿಪಡಿಸ್ಕೋಬೇಕಾದ್ರೆ, ಸ್ಥಿತಿಗತಿಗಳನ್ನು ಅಭಿವೃದ್ಧಿಪಡಿಸ್ಕೋಬೇಕಾದ್ರೆ ವಾರದ ಮೊದಲನೇ ದಿವಸ ಸೋಮವಾರ ಸೋಮೇಶ್ವರನ, ಸುಂದರೇಶ್ವರನ, ಪರಮೇಶ್ವರನ ಪ್ರಾರ್ಥನೆ ಮಾಡೋದರಲ್ಲಿ ಖಂಡಿತ ತಪ್ಪಲ್ಲ. ಯಾಕೆಂದರೆ ಭಗವಂತನ ಪ್ರಾರ್ಥನೆಯಲ್ಲಿ ಅಂತಹ ಒಂದು ವಿಶೇಷತೆ ಇದೆ. ಅದರಲ್ಲೂ ಕಲಿಯುಗದಲ್ಲಿ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು ಸಾಂಬ ಸದಾಶಿವ. ಶಿವನ ಆರಾಧನೆ, ಶಿವನ ಪುಣ್ಯಕ್ಷೇತ್ರ, ಶಿವನ ಸಾನ್ನಿಧ್ಯ, ಶಿವನಿಗೆ ಅರ್ಪಣೆ ಮಾಡತಕ್ಕಂಥ ಬಿಲ್ವಪತ್ರೆ, ಭಸ್ಮ ನೋಡಿ, ಶಿವನಿಗೆ ದುಬಾರಿಯಾಗಿರ್ತಕ್ಕಂಥದ್ದು, ಸಾಲ ಮಾಡಿ ತಂದಿರತಕ್ಕಂಥದ್ದು ಅಥವಾ ಇನ್ನೇನೋ ಕಷ್ಟದಿಂದ ತರತಕ್ಕಂಥದ್ದು ಏನೂ ಇಲ್ಲ. ಬಿಲ್ವಪತ್ರೆ ಎಲ್ಲಿಂದೆಲ್ಲೋದ್ರೂ ಸಿಗುತ್ತೆ. ಯಾಕೆಂದರೆ ಆ ವೃಕ್ಷಗಳು ಮನುಷ್ಯ ಬೆಳೆಸೋದು ಅಂಥದ್ದಲ್ಲ, ಪ್ರಕೃತಿಯಲ್ಲೇ ಬರ್ತಕ್ಕಂಥದ್ದು. ಒಂದು ವೃಕ್ಷ ಬಿಲ್ವಪತ್ರೆಯಲ್ಲಿ ಬರೀ ಹೂಗಾಗಿ ವರ್ಷಕ್ಕೆ ಇಂದಿಷ್ಟು ಕಾಲ ಮಾತ್ರ ಅಂತ ಇಲ್ಲ, ವರ್ಷದ 365 ದಿವಸ ಬಿಲ್ವಪತ್ರೆಗಳಿದೆ. ಆ ಪತ್ರೆಗಳಿಂದ ಭಗವಂತನ ತೃಪ್ತಿಪಡಿಸ್ಬೋದು, ಆ ಪತ್ರೆಗಳಿಂದ ನಿಮ್ಮ ಆರೋಗ್ಯವನ್ನು ತೃಪ್ತಿಪಡಿಸ್ಕೋಬೋದು, ಅದೇ ಬಿಲ್ವಪತ್ರೆಯಿಂದ ಇರ್ತಕ್ಕಂಥ ಸಮಸ್ಯೆಗಳನ್ನು ಹೊಡೆದೋಡಿಸ್ಬೋದು. ಇಂತಹ ಪತ್ರೆಗಳು ಸಹಿತ ವಾರದ ಮೊದಲನೇ ದಿವಸ ಸೋಮವಾರ ಎಲ್ಲರೂ ಸಹಿತ ಶ್ರದ್ಧೆಯಿಂದ ಒಂದು 4ರಿಂದ 9 ಬಿಲ್ವಪತ್ರೆಗಳನ್ನು ಶಿವನ ಸಾನ್ನಿಧ್ಯದಲ್ಲಿ ಇಡೋದ್ರಿಂದ ಖಂಡಿತವಾಗಲೂ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೋಬಹುದು. ಆ ಪತ್ರೆಗಳಿಂದಲೇ ಒಂದಷ್ಟು ಯಶಸ್ಸಿದೆ. ಲಕ್ಷ್ಮಿಗೆ ಬಹಳ ಪ್ರೀತಿಯಾಗಿರ್ತಕ್ಕಂಥದ್ದು ಬಿಲ್ವಪತ್ರೆ. ಯಾಕೆಂದರೆ ಶಿವಂ ಹೃದಯಂ ವಿಷ್ಣು, ವಿಷ್ಣು ಹೃದಯ ಶಿವ ಅಂತ. ಶಿವನ ಹೃದಯದಲ್ಲಿ ಶಿವನ ಹೃದಯದಲ್ಲಿ ವಿಷ್ಣು ಇದ್ದಾನೆ, ವಿಷ್ಣುವಿನ ಹೃದಯದಲ್ಲಿ ಶಿವ ಇದ್ದಾನೆ. ಶಿವಂ ಹೃದಯಂ ವಿಷ್ಣು, ವಿಷ್ಣು ಹೃದಯ ಶಿವ. ಹೀಗಿರಬೇಕಾದ್ರೆ ಶಿವಕೇಶವರಿಗೆ ವಿಶೇಷವಾಗಿರ್ತಕ್ಕಂಥ ಪತ್ರೆಗಳಲ್ಲಿ ಅನುಷ್ಠಾನ ಮಾಡೋದ್ರಿಂದ ವಾರದ ಮೊದಲನೇ ದಿವಸ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೋಬೋದು. ವಿಚಾರಗಳು ಸಾಕಷ್ಟು ಇದೆ, ಕೂತ್ಕೊಳ್ಳಿ ಮಾತಾಡೋಣ. ಗುರುಜಿ, ಒಂದು ವಿಶೇಷವಾದ ಪತ್ರವೊಂದನ್ನು ಬರೆದಿದ್ದಾರೆ ವೆಂಕಟೇಶ್ ಅವರು ಬಳ್ಳಾರಿಯಿಂದ. ಇದು ಸಾಮಾಜಿಕ ಕಳಕಳಿಯಿಂದ ಬರೆದಿದ್ದಾರೆ. ಇಲ್ಲಿ ಯಾವುದೇ ವೈಯಕ್ತಿಕ ಸಮಸ್ಯೆಯನ್ನು ಇಟ್ಕೊಂಡು ಅವ್ರ ಫೋಟೋ ಕಳಿಸೋದಾಗಲಿ ಆ ಕುರಿತಾಗಿ ಪ್ರಶ್ನೆಯನ್ನು ಕೇಳಿಲ್ಲ ಗುರುಜಿ. ವೆಂಕಟೇಶ್ ಅಂತ ಬಳ್ಳಾರಿಯಿಂದ ಬರೆದಿದ್ದಾರೆ ಗುರುಜಿ. ಪೂಜ್ಯ ಆನಂದ ಗುರುಜಿ ಅವರಿಗೆ ಶತಕೋಟಿ ಪ್ರಣಾಮಗಳು. ನಾನು ಬಳ್ಳಾರಿ ನಗರದ ವಾಣಿಜ್ಯ ತೆರಿಗೆ ನಿರೀಕ್ಷಕ, ಮೊನ್ನೆ ತಾನೇ ನಿವೃತ್ತಿಯಾಗಿದ್ದೇನೆ. ಪೂಜ್ಯರಲ್ಲಿ ನಾನು ಭಿನ್ನವಿಸಿಕೊಳ್ಳುವುದೇನೆಂದರೆ, ತಾವು ಪ್ರತಿದಿನದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಪ್ಪದೆ ಅನಾಥ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡಿರೆಂದು ನಾಗರಿಕರಲ್ಲಿ ಪ್ರಜ್ಞಾಭಾವನೆಯನ್ನು ಮೂಡಿಸ್ತಾ ಇರೋದು ತುಂಬ ಹರ್ಷದಾಯಕವಾಗಿರುವಂತಹ ಸಂಗತಿ. ಇದನ್ನು ತಾಯಿ ಜಗಜ್ಜನನಿ ಲೋಕೈಕ ಮಾತೆ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ತಾಯಿಯ ಪ್ರೇರಣೆಯಿಂದಲೇ ಉಚ್ಚರಿಸುತ್ತಿರುತ್ತೀರೆಂದು ನಾವೆಲ್ಲ ನಂಬಿದ್ದೇವೆ ಗುರುಜಿ. ಇಂದಿನ ಜೀವನ ಕ್ರಮದಲ್ಲಿ ಜನಗಳು ಹೊರಗೆ ನಮ್ಮನ್ನೇ ಆಶ್ರಯಿಸಿರುವಂತಹ ಮೂಕ ಪ್ರಾಣಿಗಳು, ಅನಾಥ ನಾಯಿ, ಹಸುಗಳು, ಪಕ್ಷಿಗಳನ್ನು ಕಡೆಗಣಿಸಿ ಅವುಗಳಿಗೆ ಆಹಾರವನ್ನೇ ನೀಡದವರಾಗಿದ್ದಾರೆ. ಇದರಿಂದ ಆಹಾರವಿಲ್ಲದೆ ಅವುಗಳು ಪಡುವ ಮೂಕ ರೋಧನೆ ಯಾರಿಗೂ ಕೇಳಿಸೋದಿಲ್ಲ ಗುರುಜಿ. ಮಾನವತ್ವವಿರುವಂತಹ ಕೆಲವರಿಗೆ ಮಾತ್ರ ಅದು ಕೇಳಿಸುತ್ತೆ. ಪ್ರತಿದಿನ ಹಸಿವಿನಿಂದ ಚರಂಡಿಯಲ್ಲಿ ಬಿದ್ದು ಸಾಯ್ತಾ ಇರುವಂತಹ ಶ್ವಾನಗಳನ್ನು ನೋಡಿ ಮನಸ್ಸಿನಲ್ಲಾಗುವ ಅತ್ಯಂತ ವೇದನೆಯಿಂದ ನಾನು ಈ ಮಾತುಗಳನ್ನು ಹೇಳ್ತಿದ್ದೇನೆ. ಪ್ರತಿದಿನ ನನ್ನ ಕೈಲಾದಷ್ಟು ನಾನು ನನ್ನ ಯೋಗ್ಯತೆ ಅನುಸಾರ ಒಂದು 3-4 ಬೀದಿಗಳ ಒಂದಷ್ಟು ಅನಾಥ ಬೀದಿ ನಾಯಿಗಳಿಗೆ, ಅನಾಥ ಹಸು ಕರುಗಳಿಗೆ, ಕಾಗೆಗಳಿಗೆ ಹೊಟ್ಟೆ ತುಂಬ ಅಲ್ಲವಾದರೂ ಆ ಗಳಿಗೆಯ ಹಸಿವಿನ ಸ್ವಲ್ಪ ಸಂಕಟವನ್ನು ನಿವಾರಿಸ್ತಾ ಬಂದಿದ್ದೇನೆ. ಆ ದೇವರು ಕರುಣಿಸಿದ್ರೆ ಪ್ರತಿದಿನ ನಾನು ಅವುಗಳಿಗೆ ದಿನದ ಒಂದು ಹೊತ್ತಿಗಾದರೂ ಹೊಟ್ಟೆ ತುಂಬ ಆಹಾರ ನೀಡುವ ಮನಸ್ಸಿದೆ ಗುರುಜಿ. ಅವುಗಳು ಹಸಿವಿನಿಂದ ಕಂಗೆಟ್ಟು ಹೋದರೂ ಯಾರ ಬಳಿಗೂ ಅಂಗಲಾಚಲು ಹೋಗೋದಿಲ್ಲ. ಬೆಳಿಗ್ಗೆಯಿಂದ 1-2 ತಾಸು ಅಲ್ಲಿ ಅಡ್ಡಾಡುತ್ತವೆ. ಅನ್ನ ಸಿಗದೇ ಇದ್ದರೆ ಮೌನವಾಗಿ ಮುದುರಿ ಮಲಗುತ್ತವೆ. ಭಯಂಕರ ಹಸಿವನ್ನು ಭರಿಸೋದ್ರಲ್ಲಿ ಅವುಗಳು ಯಾವ ಯೋಗಿಗೂ ಕಡಿಮೆ ಇರೋದಿಲ್ಲ. ಅವುಗಳ ನೋವು, ಆಕ್ರಂದನ ಆ ದೇವರಿಗೆ ಮುಟ್ಟಿರುತ್ತೆ. ಸಾಧು ಪ್ರಾಣಿಯಾಗಿ ಹುಟ್ಟಿ ಈ ನರಕ ಅವು ಅನುಭವಿಸ್ಬೇಕಾ? ಯಾವ ಜನ್ಮದ ಪಾಪ ಅವುಗಳಿಗೆ? ನಾವು ಮೂಕ ಪ್ರೇಕ್ಷಕರಾಗಿ ನೋಡೋದೇ ಆಗಿದೆ. ಅದನ್ನು ತಡೆಗಟ್ಟೋರು ಯಾರೂ ಇಲ್ಲ. ನಮಗೆ ಯಾಕೆ ಅನ್ನೋರೇ ಆಗಿದ್ದಾರೆ. ಅವರಿಗೆ ಗೋಮಾತೆಯ ಅವಶ್ಯಕತೆ ಇದ್ದಾಗ ಮಾತ್ರ ಎಲ್ಲಿಂದಲೂ ಅದನ್ನು ಕರೆದುಕೊಂಡು ಬಂದು ಪೂಜೆ ಆತಿಥ್ಯ ಮಾಡ್ತಾರೆ. ಮರುದಿನ ಅದಕ್ಕೆ ಒಂದು ತುತ್ತು ಅನ್ನವನ್ನು ನೀಡುವ ಗೋಜಿಗೆ ಹೋಗೋದಿಲ್ಲ. ಯಾವ ದೇವರಿಗೆ ಪ್ರಿಯವಾಗುತ್ತೆ ಗುರುಜಿ ಇವರ ಪೂಜೆ? ಗೋವಿಗಾಗುವ ಹಿಂಸೆಯನ್ನು ತಡೆಯುವುದು ನಮ್ಮ ಜವಾಬ್ದಾರಿ ಅಲ್ವಾ ಗುರುಗಳೇ? ಈ ಬಗ್ಗೆ ತಾವು ತಮ್ಮ ವಾಹಿನಿ ಮೂಲಕ ಜಾಗೃತಿಯನ್ನು ಮೂಡಿಸಿದ್ದೀರಿ, ಎಚ್ಚರಿಸಿದ್ದೀರಿ. ಆದ್ದರಿಂದ ನಿಮ್ಮಲ್ಲಿ ನನ್ನ ವಿನಂತಿ ಏನು ಅಂತ ಅಂದರೆ, ನೀವು ತಪ್ಪದೇ ನಿಮ್ಮ ಕಾರ್ಯಕ್ರಮದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಆಹಾರವಿಡುವ ಪ್ರಜ್ಞಾಭಾವನೆಯನ್ನು ತಪ್ಪದೇ ತಂದು ಅವರಿಗೆ ಈ ಕುರಿತು ತಿಳುವಳಿಕೆ ಇನ್ನಷ್ಟು ನೀಡಬೇಕು ಅಂತ ಪ್ರಾರ್ಥನೆ ಇದೆ. ನಿಮ್ಮ ಹಿತವಚನ ತಪ್ಪದೇ ಜನರಲ್ಲಿ ಬದಲಾವಣೆ ತಂದೇ ತರುತ್ತೆ. ಹಾಗೆ ಗೋವುಗಳಿಗಷ್ಟೇ ಅಲ್ಲ, ಯಾವುದೇ ಮೂಕ ಪ್ರಾಣಿಯ ಮೇಲೆ ದೌರ್ಜನ್ಯವೆಸಗಿ ಹಿಂಸೆ ಮಾಡುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಆ ದಿಕ್ಕಿನಲ್ಲಿ ನಿಮ್ಮಂತಹ ಸಾಮಾಜಿಕ ಕಳಕಳಿ ಇರುವಂತಹ ಗುರುಜಿಗಳು ಸರ್ಕಾರದ ಮೇಲೆ ಒತ್ತಡ ಹೇರಬೇಕು ಅನ್ನೋದು ನನ್ನ ವಿನಂತಿ. ನಿಮ್ಮಲ್ಲಿ ಇನ್ನೊಂದು ಅತ್ಯಂತ ಕಳಕಳಿಯಿಂದ ಕೇಳ್ಕೊಳ್ಳೋದೇನು ಅಂದರೆ, ಯುವಕರು ಇಂದು ಗಲ್ಲಿಗಳಲ್ಲಿ ಅನೇಕ ಸಂಘಗಳನ್ನು ಕಟ್ಕೊಂಡಿದ್ದಾರೆ.
ಅಂಥವರು ಅನಾಥ ಪ್ರಾಣಿ ಪಕ್ಷಿಗಳ ರಕ್ಷಣಾ ಸಂಘಗಳನ್ನು ಕಟ್ಟಬೇಕು, ಅವುಗಳಿಗೆ ರಕ್ಷಣೆಯನ್ನು ಒದಗಿಸಬಹುದಲ್ವಾ ಗುರುಜಿ? ದೊಡ್ಡವರಿಗೆ ಹೇಳುವಷ್ಟು ಪ್ರಬುದ್ಧತೆ ನನಗಿಲ್ಲ, ಆದರೆ ಈ ವಿಷಯವನ್ನು ನೀವು ಅತ್ಯಂತ ಗಂಭೀರ ಅಂತ ಪರಿಗಣಿಸಬೇಕು. ಇದರಿಂದ ಜನರಲ್ಲಿ ಸ್ವಲ್ಪ ಮಟ್ಟಿನ ಬದಲಾವಣೆ, ಜಾಗೃತ ಮನೋಭಾವನೆ ಬಂದರೆ ಅದೇ ಸಾರ್ಥಕ ಅಂತ ಹೇಳಿ. ಇದರಲ್ಲಿ ಇವರು ವೃತ್ತಿ ಧರ್ಮದಲ್ಲಿ ಉನ್ನತ ಸ್ಥಿತಿಯಲ್ಲಿದ್ದು ನಿವೃತ್ತರಾಗಿದ್ದಾರೆ. ಆದರೆ ಇವರ ಚಿಂತನೆ ಬಹಳ ಮೆಚ್ಚುವಂಥದ್ದು. ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಬದುಕಲಿಕ್ಕೆ ಹಕ್ಕಿದೆ. ಆದರೆ ಭಗವಂತ ಜ್ಞಾನವನ್ನು, ಸಂಪಾದನೆಯ ಮಾರ್ಗವನ್ನು, ಅತೀತವಾದಂತಹ ಬುದ್ಧಿ ಚೈತನ್ಯವನ್ನು ಒಬ್ಬ ಮನುಷ್ಯನಿಗೆ ಮಾತ್ರ ಕೊಟ್ಟಿದ್ದಾನೆ. ಮನುಷ್ಯ ತನಗೆ ಎಷ್ಟು ಬೇಕೋ ಅಷ್ಟು ಸಂಪಾದನೆ ಮಾಡಿಕೊಂಡು ತಾನು, ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ಪರಿವಾರ, ತನ್ನ ಮುಂದಿನ 7 ತಲೆಮಾರು, ಅರ್ಥ ಮಾಡ್ಕೊಳ್ಳಿ, ತಾನು, ತನ್ನ ಹೆಂಡತಿ, ತನ್ನ ಮನೆ ಮಕ್ಕಳು, ತನ್ನ ಮುಂದಿನ 7 ಪರಿವಾರಕ್ಕಾಗುವಷ್ಟು ಕೂಡಿಟ್ಟರೂ ಇನ್ನೂ ಅಷ್ಟು ಬೇಕು ಎಂಬತಕ್ಕಂಥ ಆಸೆ. ಇವರು ಹೇಳುವಂತಹ ಒಂದೊಂದು ಪದದಲ್ಲೂ ಬಹಳಷ್ಟು ಮೂಲಾರ್ಥಗಳಿದೆ. ವ್ಯಕ್ತಿ ಮೊದಲು ಇಷ್ಟು ಆಡಂಬರ ಇರಲಿಲ್ಲ, ಇಷ್ಟು ವೈಭವೀಕರಣ ಇರಲಿಲ್ಲ, ಇಷ್ಟೊಂದು ಶ್ರೀಮಂತಿಕೆ ಇರಲಿಲ್ಲ, ಇಷ್ಟೊಂದು ನಾನು ನಂದು ಎಂಬತಕ್ಕಂಥದ್ದು ಇರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಭಗವಂತ ಕೊಟ್ಟಂಥ ಸ್ಥಿತಿಗತಿಗಳನ್ನು ಅಥವಾ ಒಂದಷ್ಟು ಸಿರಿ ಸಂಪತ್ತನ್ನು ಇದೆಲ್ಲವನ್ನು ನೋಡ್ತಾ ತನ್ನದೇ ಆದಂತಹ ಚೌಕಟ್ಟಿನಲ್ಲಿ ತಾನಿದ್ದಾನೆ. ಹಿಂದೆ ಅಕಸ್ಮಾತ್ ಮನೆಯಲ್ಲಿ ಒಂದಿಷ್ಟು ಅನ್ನ ಮಿಕ್ಕಿದ್ರೆ ಅದನ್ನು ರಾತ್ರಿಯೇ ಪಕ್ಷಿಗಳಿಗೋ, ಪ್ರಾಣಿಗಳಿಗೋ, ಬೀದಿಯಲ್ಲಿರ್ತಕ್ಕಂಥ ನಾಯಿಗಳಿಗೋ ಒಂದಿಷ್ಟು ಪದಾರ್ಥವನ್ನು ಹಾಕೋರು. ಅದನ್ನು ಹಾಕ್ತಿದ್ದವ್ರು ಯಾರು? ಮನೇಲಿರ್ತಕ್ಕಂಥ ಮಾಲೀಕರು, ಮನೇಲಿರ್ತಕ್ಕಂಥವ್ರು. ಆದರೆ ಇವತ್ತಿನ ದಿವಸ ಮನೇಲಿರ್ತಕ್ಕಂಥವ್ರು ಏನು ಮಾಡ್ತೀರಿ? ನಿಮ್ಮ ಕೈ ಕೆಳಗೆ ಒಂದು ಕೆಲಸದ ಆಳನ್ನ ಇಟ್ಟಿರ್ತೀರಿ. ಕೆಲಸದ ಆಳು ಅವ್ರ ಕೆಲಸ ಎಷ್ಟು ಬೇಕೋ ಅಷ್ಟೇ ಮಾಡ್ತಾರೆ ವಿನಃ ಆ ಒಂದು ತನ್ನವನ್ನು ಹೊರಗಡೆ ತೊಗೊಂಡು ಹಾಕಬೇಕಾದ್ರೆ ಅವ್ರಿಗೆ ಸ್ವತಂತ್ರ ಇರಲ್ಲ. ಯಾಕೆಂದರೆ ದಣಿಗಳು ಬೆಳಗ್ಗೆ ಎದ್ದು ಕೇಳ್ತಾರೆ, ರಾತ್ರಿ ಅನ್ನ ಮಿಕ್ಕಿತ್ತಲ್ಲ, ಬೆಳಗ್ಗೆ ಎಲ್ಲಿ ಅದು ಅಂತ. ಅಥವಾ ಆ ಅನ್ನವನ್ನು ಇನ್ನೊಬ್ಬ ಆಳಿಗೆ ಹಾಕಬೇಕು ಅಂತ ಚಿಂತನೆ ಮಾಡ್ತಾರೆ ವಿನಃ ಆಚೆ ಇರ್ತಕ್ಕಂಥ ಶ್ವಾನಗಳಿಗೆ ಹಾಕಬೇಕು ಅಥವಾ ಪಕ್ಷಿಗಳಿಗೆ ಹಾಕಬೇಕು ಅನ್ನೋ ಚಿಂತನೆ ಅವ್ರಿಗೆ ಇರೋದಿಲ್ಲ. ಭಗವಂತ ಒಂದಷ್ಟು ಸ್ಥಿತಿಗತಿಗಳನ್ನು ಕೊಟ್ಟಾಗ ಬರೀ ತನಗೆ ತಾನು ಯೋಚನೆ ಮಾಡೋದಿರುತ್ತೆ ವಿನಃ ಇನ್ನೊಬ್ಬರ ಬಗ್ಗೆ, ಪರರ ಬಗ್ಗೆ, ಪರ ಪ್ರಾಣಿ ಪಕ್ಷಿಗಳ ಬಗ್ಗೆ ಚಿಂತನೆ ಮಾಡುವಷ್ಟು ವ್ಯವಧಾನತೆ, ಆ ಸಮಾಧಾನ, ಆ ಒಂದು ತಾಳ್ಮೆ ನಮ್ಮಲ್ಲಿರೋಲ್ಲ. ಅಂದರೆ ಒಂದು ಕಡೆಯಿಂದ ನಾವು ಸ್ಥಿತಿಗತಿಗಳನ್ನು ಸಂಪಾದನೆ ಮಾಡ್ತಾ ಹೋಗ್ತೀವಿ, ಮತ್ತೊಂದು ಕಡೆಯಿಂದ ಪಾಪದ ಮೂಟೆಯನ್ನು ಸುತ್ತಕೊಳ್ತಾ ಇರ್ತೀವಿ. ಅರ್ಥ ಮಾಡ್ಕೊಳ್ಳಿ, ಭಗವಂತ ಒಂದು ಭಾಗದಲ್ಲಿ ನಮ್ಮ ಸ್ಥಿತಿಗತಿಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಳೋಕ್ಕಾಗಿ ಸಂಪಾದನೆಯ ಮಾರ್ಗ, ಅನ್ಯ ಮಾರ್ಗಗಳನ್ನು ಹಿಡಿದು ಸಾಕಷ್ಟು ಸ್ಥಿತಿಗತಿಗಳನ್ನು ಸಂಪಾದನೆ ಮಾಡ್ತೀವಿ. ಮತ್ತೊಂದು ಮಾರ್ಗದಲ್ಲಿ ಪಾಪದ ಮೂಟೆ ಕಟ್ಕೊಳ್ತಾ ಇರ್ತೀವಿ. ಎರಡನ್ನೂ ಸಹಿತ ನಮ್ಮ ಹೆಗಲ ಮೇಲೆ ಇಟ್ಕೊಂಡಿದ್ದೀವಿ ನಾವು. ನಮ್ಮ ಬಲಭಾಗದಲ್ಲಿ ಸಿರಿ ಸಂಪತ್ತಿದೆ, ಎಡಭಾಗದಲ್ಲಿ ಪಾಪದ ಮೂಟೆ ಇದೆ. ಭಾರ ತಡಿಲಿಕ್ಕಾಗುತ್ತೋ ಬಿಡುತ್ತೋ ಬಲವಂತ ಹೆಜ್ಜೆ ಆದರೂ ಹಾಕಿ ನಡಿತೀವಿ. ಆದರೆ ಈ ಭಾಗದ ಎಡಭಾಗದ ಪಾಪದ ಮೂಟೆ ತುಂಬುತ್ತಾ ಇದೆ ಅಂದಾಗ ಎಲ್ಲದರ ಅಲ್ಲಿ ವ್ಯಕ್ತಿ ಕುಸಿತಾನೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ, ಅಥವಾ ಇನ್ನೊಂದು ಸಮಸ್ಯೆ ಆಗುತ್ತೆ, ಮತ್ತೊಂದು ಸಮಸ್ಯೆ ಆಗುತ್ತೆ. ಸಂಪೂರ್ಣವಾಗಿ ನಾವು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿಯೆಲ್ಲ ಪರರ ಪಾಲಾಗ್ಬಿಡುತ್ತೆ. ಮೊನ್ನೆ ಒಂದು ಕಡೆ ನಾನು ಓದ್ತಾ ಇದ್ದೆ, ಒಂದು ವಾಟ್ಸಪ್ಪಲ್ಲೋ ಅಥವಾ ಫೇಸ್ಬುಕ್ಕಲ್ಲೋ ಅಥವಾ ಯಾವುದೋ ಪೇಪರಲ್ಲೋ ಇರ್ಬೋದೇನೋ ಒಂದು ಚಿಂತನೆ. ಜೇನು ಪರರಿಗಂತೆ, ಕಟ್ಟುವ ಜೇನು ಅದು ಪರರಿಗಾಗಿಯೇ ಕಟ್ಟಬೇಕಂತೆ. ಅದು ಸ್ವಾರ್ಥದಿಂದ ಕಟ್ಟಿದ್ರೂ ಸಹಿತ ಜೇನು ಪರರಿಗಾಗಿ. ಅರ್ಥ ಮಾಡ್ಕೊಳ್ಳಿ. ಹಾಗೆ ಸಿರಿ ಸಂಪತ್ತು, ಮನುಷ್ಯ ಅತೀತವಾದಂಥ ಆಸ್ತಿ ಅಂತಸ್ತನ್ನು ಮಾಡಿದ್ರೆ ಅದು ಪರರಿಗೇನೆ. ತನಗೆ ಗೊತ್ತಿಲ್ಲ, ತಾನು ಮಾಡುವಷ್ಟು ಕಾಲ ಸಹಿತ ತಾನು ಎಷ್ಟು ಸಂಪಾದನೆ ಮಾಡಿದ್ರು ಇನ್ನೂ ಬೇಕು. ಯಾರನ್ನ ಮೆತ್ತಿಗಿದ್ರೆ ಅವ್ರ ಸೈಟು ಬೇಕು, ಅವ್ರ ಜಮೀನು ಬೇಕು, ಎಲ್ಲ ಬೇಕಾಗಿರುತ್ತೆ. ಕೊನೆಗೊಂದು ದಿವಸ ಅದನ್ನು ಬೇರೊಬ್ಬರಿಗೆ ಬಿಟ್ಟು ಹೋಗ್ತಾನೆ. ಯಾಕೆಂದ್ರೆ ಅವ್ನು ತೊಗೊಂಡೋಗ್ಲಿಕ್ಕೆ ಆಗಲ್ವಲ್ಲ. ಬೇಕಾದಷ್ಟು ಸಿರಿ ಸಂಪತ್ತಿದ್ರೂ ತೊಗೊಂಡೋಗ್ಲಿಕ್ಕೆ ಆಗೋದಿಲ್ಲ. ವಿಚಾರ ಚೆನ್ನಾಗಿದೆ, ಕೂತ್ಕೊಳ್ಳಿ, ತಿಳಿಸ್ತೀವಿ. ಮೂಕ ಪ್ರಾಣಿಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಬೇಕು ಅನ್ನೋಂಥ ಪತ್ರಕ್ಕೆ ನೀವು ಉತ್ತರ ನೀಡ್ತಾ ಇದ್ರಿ. ಇಲ್ಲಮ್ಮ, ಖಂಡಿತ. ಏಕೆಂದರೆ ಸಾಕಷ್ಟು ಜನ ಭಗವಂತ ಕೊಟ್ಟಂಥ ಸ್ಥಿತಿಗತಿಗಳನ್ನು ತನಗೆ ತಾನೇ ಸಂಪಾದನೆ, ತನಗೆ ತಾನೇ ತಿನ್ನಬೇಕು, ತನ್ನ ಪರಿವಾರ ತಿನ್ನಬೇಕು ಎಂಬತಕ್ಕಂಥದ್ದನ್ನು ಚಿಂತನೆಯನ್ನು ಸ್ವಲ್ಪ ಕಡಿಮೆ ಮಾಡಿ ಈ ಪ್ರಕಾರವಾದಂತಹ ಮೂಕ ಪ್ರಾಣಿಗಳಿಗೆ, ಅನಾಥ ಪ್ರಾಣಿಗಳಿಗೆ, ಅಥವಾ ಬಹಳಷ್ಟು ಸಂಕಷ್ಟದಲ್ಲಿರ್ತಕ್ಕಂಥ ಈ ಎಷ್ಟೋ ಆರೋಗ್ಯ ಸರಿಯಿಲ್ದಿರ ಅಲ್ಲಲ್ಲೇ ತಿರುಗಿ ಬೀಳ್ತಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿದೆ. ಅಂತಹ ಪಕ್ಷಿಗಳ, ಅಂಥ ಪ್ರಾಣಿಗಳ ಬಗ್ಗೆ ಒಂದಷ್ಟು ಚಿಂತನೆ ಮಾಡಿದ್ರೆ ಖಂಡಿತ ನೋಡಿ, ಮನುಷ್ಯ ಮಾತು ಬರುವಂತಹ ಮನುಷ್ಯನಿಗೆ ನೀವೇನೇ ಸಹಾಯ ಮಾಡಿದ್ರೂ ಸಹಾಯವನ್ನು ಪಡೆದಾದ ನಂತರ ಆ ವ್ಯಕ್ತಿ ತನ್ನ ಮಾತುಕತೆ ರೀತಿಯೇ ಬದಲಾಯಿಸ್ಬಿಡ್ತಾನೆ. ನಾನು ಕಂಡಂಗೆ ಎಷ್ಟೋ ಜನ ಕಷ್ಟ ಅಂತ ಬರ್ತಾರೆ. ಕಷ್ಟ ಅಂತ ಬಂದಾಗ ಕಷ್ಟಕ್ಕೊಂದಿಷ್ಟು ಸಹಾಯ ಮಾಡಿದ್ರೆ ಸಹಾಯ ಮಾಡುವಂತಹ ಕಾಲ ಮಾತ್ರ ನಮ್ರತೆಯಿಂದ ನಡ್ಕೊಳ್ತಾರೆ. ಅದಾದಮೇಲೆ ಅವ್ರಿಗೆ ಎಲ್ಲಿಂದನೋ ಬಂತು, ಯಾವುದೋ ಅಕ್ಲಾಯವಾಗಿ ಬಂತು, ಯಾರೋ ತಲೆ ಮೇಲೆ ಹೊಡೆದಿದ್ರು, ಎಲ್ಲಿಂದನೋ ಬಂದಂಥ ದುಡ್ಡಿನಲ್ಲಿ ನಮಗೆ ಸಹಾಯ ಮಾಡಿದ್ದಾರೆ, ಅದೇನು ಹೆಚ್ಚಿನ ಮಾತು?
ಈ ಪ್ರಕಾರವಾದಂತಹ ನುಡಿಮುತ್ತು ಸಾಕಷ್ಟು ಜನಗಳ ಬಾಯಲ್ಲಿದೆ, ಸಾಕಷ್ಟು ಜನ ಆಡಿದ್ದಾರೆ. ಆಡಿರ್ತಕ್ಕಂಥವ್ರು ಗೊತ್ತು, ಆಡಿರ್ತಕ್ಕಂಥವ್ರು ಮತ್ತು ಈ ಪ್ರಕಾರ ಹೇಳಿರ್ತಕ್ಕಂಥವ್ರು ಹೇಳ್ಕೊಂಡಿರೋರು ಸಾಕಷ್ಟು ಜನ ಇದ್ದಾರೆ. ನಿಮಗೆ ಕಷ್ಟ ಇದ್ದಾಗ ನಿಮಗೆ ಹೊರಗಡೆ ಎಲ್ಲೂ ₹1 ಸಿಕ್ಕಿರೋದಿಲ್ಲ, ಯಾರೂ ನಿಮಗೆ ಸಹಾಯ ಮಾಡಿರೋದಿಲ್ಲ, ಅಥವಾ ನೀವು ಕಷ್ಟದಲ್ಲಿದ್ದಾಗ ಯಾರೂ ನಿಮ್ಮನ್ನು ರಕ್ಷಣೆ ಮಾಡಿರೋದಿಲ್ಲ. ಆ ರಕ್ಷಣೆಗೆ ಬಂದಂಥ ವ್ಯಕ್ತಿಗಳಿಗೆ ನೀವು ತೋರಿಸುವಂಥ ಮದ ಇದೆಯಲ್ಲ, ಮಾತುಗಳು, ಅದು ಇದಾಗಿರುತ್ತೆ. ಈ ಪ್ರಕಾರ ಸಾಕಷ್ಟು ಜನ ಹೇಳ್ಕೊಂಡಿದ್ದಾರೆ. ನಾವು ಸಹಾಯ ಮಾಡಿದ ಮೇಲೆ ನಮ್ಮ ಸಹಾಯವನ್ನು ತಿರಸ್ಕರಿಸಿದ್ದಾರೆ, ಸಹಾಯವನ್ನು ಈ ತರಹ ಅಲ್ಲಿಗೆಳೆದು ಮಾತಾಡಿದ್ದಾರೆ. ಅದು ನಿಜ, ಇದು ನಡೆಯುತ್ತೆ. ಯಾಕೆಂದರೆ ಮಾನವ ಹಾಗೇನೆ. ಯಾಕೆಂದರೆ ನೀವು ಹಾಲು ಹಾಕಿದ್ರೂ ಸಹಿತ, ಹಾಲು ಹಣ್ಣು ಕೊಟ್ಟರು ಸಹಿತ ಕೊನೆಗೊಂದು ದಿವಸ ಅದನ್ನು ವಿಶ್ವಾಗೆ ಕಕ್ಕುವಂಥ ಮನಸ್ಥಿತಿ ಒಂದಷ್ಟು ಜನಗಳ ಮನಸ್ಸಲ್ಲಿದೆ. ಎಲ್ಲರಲ್ಲೂ ಇಲ್ಲ, ಒಂದಷ್ಟು ಜನಗಳಲ್ಲಿದೆ. ಆದರೆ ಇದೆಲ್ಲ ಬಿಡಿ, ಮಾತು ಬರೆದಿರತಕ್ಕಂತಹ ಪ್ರಾಣಿಗಳು, ಯಾಕೆಂದರೆ ಪ್ರಾಣಿ ದುಡಿಮೆ ಇಲ್ಲ, ದುಡಿಯೋದಿಲ್ಲ. ನಾವು ಮಾಡಿಕೊಂಡಿರ್ತಕ್ಕಂಥ ಅನ್ನ ಆಹಾರಗಳನ್ನು ಒಂದಿಷ್ಟು ನಾವು ತಿನ್ನುವ ಪದಾರ್ಥವನ್ನು ಒಂದಷ್ಟು ಪಶು ಪಕ್ಷಿ ಪ್ರಾಣಿಗಳಿಗೆ ಹಾಕಿದ್ರೆ ಅದು ಸಂತೋಷ ಪಡುತ್ತೆ. ಪುನಃ ಅದು ದುಡಿದು ನಮಗೆ ತಂದು ಕೊಡಲ್ಲ. ಅದರ ಮೇಲೊಬ್ಬ ಇದ್ದಾನೆ ಭಗವಂತ. ನಿನಗೆ ಕೊಟ್ಟಿರ್ತಕ್ಕಂಥ ಜ್ಞಾನದಿಂದ ನೀನು ಸಂಪಾದನೆ ಮಾಡಿರ್ತಕ್ಕಂಥದ್ರಲ್ಲಿ ಒಂದಷ್ಟು ನಿನ್ನ ಪರಿಸರದಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳನ್ನೂ ನೀನು ಸುಧಾರಣೆ ಮಾಡಿದ್ಯಾ ಅಂದರೆ ಅದು ಮಾಡುವಂಥ ಅರ್ಹತೆ, ಮಾಡುವಂತಹ ಒಂದು ಮನಸ್ಥಿತಿಯನ್ನು ಭಗವಂತ ನಿಮಗೆ ಕೊಟ್ಟಾಗ ಅದರಲ್ಲಿ ಲೋಪ ಬಾರದಂತೆ ನಡ್ಕೋಬೇಕಾದ್ದು ಧರ್ಮ. ಯಾಕೆಂದರೆ ನಿಮ್ಮ ಕಣ್ಣಿಗೆ ಗೊತ್ತಾಗ್ತದೆ ಒಂದು ಪ್ರಾಣಿ ಪಕ್ಷಿಗಳಿಗೆ ಆಹಾರ ಇಲ್ಲದೆ ಎಷ್ಟು ಒದ್ದಾಡುತ್ತೆ ಅಂತ. ನಿಮ್ಮ ಕಣ್ಣಿಗೆ ಗೊತ್ತಾಗ್ತದೆ ಹೊರಗಡೆ ಇರ್ತಕ್ಕಂಥ ಬಿಸಿಲಿನ ತಾಪಮಾನ ಎಷ್ಟಿದೆ, ನೀರಿಲ್ಲ, ನಮಗೆ ನೀರು ಅರ್ಧ ಗಂಟೆ 10 ನಿಮಿಷ ನೀರು ನಮಗೆ ಸಿಗಲಿಲ್ಲ ಅಂದರೆ ಒದ್ದಾಡ್ಬಿಡ್ತೀವಿ. ಅಂಥದ್ದು ಪಕ್ಷಿ ಪ್ರಾಣಿಗಳು ದೂರಾಭಾರ ಹಾರ್ಕೊಂಡು ಹೋಗುತ್ತೆ, ಓಡಾಡ್ಕೊಂಡು ಬರುತ್ತೆ. ಆ ಪಕ್ಷಿಗಳಿಗೆ ಒಂದಿಷ್ಟು ನೀರಿಲ್ಲ ಅಥವಾ ಪ್ರಾಣಿಗಳಿಗೆ ನೀರಿಲ್ಲ, ನಿಮ್ಮ ಚಿಂತನೆ ಬೇಕಾಗಿದೆ. ನಿಮ್ಮ ಮನೆ ಮೇಲ್ಗಡೆ ಒಂದು ತಟ್ಟೆಯಲ್ಲಿ ಒಂದಷ್ಟು ಏನಾದ್ರು ಧಾನ್ಯಗಳನ್ನು, ಒಂದು ಬಟ್ಲಲ್ಲಿ ಒಂದಿಷ್ಟು ನೀರನ್ನು ಇಟ್ಬಿಟ್ರೆ ಮೇಲ್ಗಡೆಯಿಂದ ಪಕ್ಷಿಗಳು ಬಂದು ಆಹಾರ ತೊಗೊಂಡು ಹೊರಟೋಗುತ್ತೆ. ಅದಕ್ಕೊಂದು ತೃಪ್ತಿ ಇದೆ. ವರ್ಷಕ್ಕೊಮ್ಮೆ ಮನೆಯಲ್ಲಿ ಮಾಡುವಂತಹ ಶ್ರಾದ್ದ ಕರ್ಮಗಳಿಗೆ ಶ್ರಾದ್ದ ಕರ್ಮಾದಿಗಳನ್ನು ಮಾಡಿ ಒಂದಷ್ಟು ಪಿಂಡ ಪ್ರಧಾನವನ್ನು, ಅದರಲ್ಲೇ ಒಂದಿಷ್ಟು ಸಣ್ಣದಾದಂಥ ಒಂದು ಅನ್ನದ ಮುದ್ದೆಯನ್ನು ಅಥವಾ ಅದಕ್ಕೆ ಬೇಕಾಗಿರೋ ಏನೋ ಪದಾರ್ಥಗಳನ್ನು ನಿಮಗೆ ಅವತ್ತು ಬಹಳ ಶ್ರದ್ಧಾಭಕ್ತಿ ಇರುತ್ತೆ. ಅವತ್ತೊಂದು ದಿವಸ ಮಾತ್ರ ಇಷ್ಟು ತೊಗೊಂಡು ಕಾಗೆಗೆ ಇಡ್ತೀರಿ. ಆ ಕಾಗೆ ಬಂದು ಮುಟ್ಲಿಲ್ಲ ಅಂದರೆ ಕಣ್ಣೀರು ಹಾಕ್ತೀರಿ. ಅಥವಾ ಅವತ್ತೊಂದು ದಿವಸ ಮಾತ್ರ ನಿಮಗೆ ಪಕ್ಷಿಗಳ ಮುಖಾಂತರ, ಪ್ರಾಣಿಗಳ ಮುಖಾಂತರ ನಿಮ್ಮ ಹಿರಿಯರು ಪಿತೃದೇವತೆಗಳು ಬರ್ತಾರೆ ಅಂತಾನೆ? ಯಾರೂ ಬರೋದಿಲ್ಲ. ಆದರೆ ಮನಸ್ಸಲ್ಲಿ ಒಂದು ಆಸೆ ಇದೆ, ಆ ಮುಖಾಂತರ ಬರಲಿ ಅಂತ. ಆ ಮುಖಾಂತರ ಬರೋಕ್ಕೆ ಒಂದು ದಿವಸ ಮಾತ್ರ ಆ ದೇಹ ಬೇಕಾ, ಆ ಪಕ್ಷಿ ಬೇಕಾ? ಪ್ರತಿದಿನ ನಿಮ್ಮ ಮನೆಯಲ್ಲಿ ಮಾಡುವ ಪದಾರ್ಥಗಳನ್ನು, ನೀವು ಊಟ ಮಾಡುವ ಪದಾರ್ಥಗಳನ್ನು ಒಂದಿಷ್ಟು ಭಾಗ ಆ ಪಕ್ಷಿ ಪ್ರಾಣಿಗಳಿಗೆ ಒಂಚೂರು ಹಾಕೋದ್ರಲ್ಲಿ ಖಂಡಿತ ತಪ್ಪಲ್ಲ. ಹಾಗೆ ಗೋವಿನ ಬಗ್ಗೆ ಅಂತೂ ಪ್ರತಿಯೊಬ್ಬರು ಅರಿವು ಮೂಡಿಸ್ಕೋಬೇಕಾಗಿದೆ. ಗೋ ಸಂಪತ್ತು ಎಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಪಂಚಗವ್ಯ ಅಂತ ನಾವು ಹೇಳ್ತೀವಿ. ಪಂಚಗವ್ಯ ಎಂಬತಕ್ಕಂಥದ್ದಕ್ಕೆ ಅರ್ಥ ಎಷ್ಟು ಚೆನ್ನಾಗಿದೆ. ಪಂಚಗವ್ಯ ನೋಡಿ, ಹಸುವಿನಿಂದ ಏನೆಲ್ಲ ವಿಶೇಷತೆಗಳಿದೆ. ಹಾಲು, ಮೊಸರು, ತುಪ್ಪ, ಗೋಮೂತ್ರ, ಗೋಮಯ, ಇದೆಲ್ಲವೂ ಬೇಕಾಗತ್ತೆ. ಇದಿಷ್ಟೇ ಅಲ್ಲದಿರ ಅಪ್ಪಟವಾಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಒಳ್ಳೆ ಹಸು, ಗೀರ್ ತಳಿ ಅಂತಕ್ಕಂಥದ್ದು. ಅಂತಹ ಒಂದು ಹಸು ಇದ್ದರೆ ಆ ಹಸುವಿನ ಮೇಲೆ ದೇಹದ ಮೇಲೆ ಕೈ ಆಡಿಸ್ತಾ ಇದ್ದರೆ ನಮ್ಮ ದೇಹದ BP ಕಂಟ್ರೋಲ್ ಆಗುತ್ತೆ. ಹಸು ದೇಹದ ಮೇಲೆ ಕೈ ಆಡಿಸೋದ್ರಿಂದ BP ಕಂಟ್ರೋಲ್ ಆಗುತ್ತೆ ಅಂದರೆ ಹಸುವಿನೆಷ್ಟು ಉಪಯೋಗಕಾರಿಯಾಗಿದೆ ಯೋಚನೆ ಮಾಡಿ. ಅಂಥ ಹಸುಗಳನ್ನು ನಾವು ಸಾಕಬೇಕಾಗಿದೆ. ಜೊತೆಗೆ ಹಸುಗಳು ಇವತ್ತಿನ ದಿವಸ ಸಾಕಷ್ಟು ತೊಂದರೆಗಳಿದೆ. ಆಹಾರ ಇಲ್ಲ, ಮನೆಯಲ್ಲಿ ಮಾಡಿರ್ತಕ್ಕಂಥ ಪದಾರ್ಥ, ಮಿಕ್ಕಿರ್ತಕ್ಕಂಥ ಪದಾರ್ಥ, ಅಕಸ್ಮಾತ್ ಏನೋ ಹಣ್ಣು ಹಂಪಲು ಅದೆಲ್ಲ ಒಂದು ಪ್ಲಾಸ್ಟಿಕ್ ಕವರ್ಗೆ ಹಾಕ್ತೀರಿ. ಅದನ್ನು ಹಸುಗೆ ಹಾಕಬೇಕು ಅನ್ನೋ ಮನಸ್ಥಿತಿ ನಿಮಗಿದ್ದರೆ ತೊಗೊಂಡು ಲಕ್ಷಣವಾಗಿ ಆಚೆ ಇಡ್ತೀರಿ. ಇಲ್ಲಾಂದರೆ ಹಸುಗೆ ಹಾಕೋದು, ಆಚೆ ಬಿಸಾಕೋದಷ್ಟೇ. ನಿಮ್ಮನೆ ಕಸ ಹೊರಗಡೆ ಹೋಗಬೇಕು ಅಷ್ಟೇ ನಿಮ್ಮ ಚಿಂತನೆ. ಆಗೇನು ಮಾಡ್ತೀರಿ? ಪ್ಲಾಸ್ಟಿಕ್ ಕವರ್ಗೆ ತುಂಬುತ್ತೀರಿ, ಗಂಟು ಹಾಕ್ತೀರಿ, ತೊಗೊಂಡು ಆಚೆ ಇದು ಡಸ್ಟ್ಬಿನ್ನಲ್ಲಿ ಹಾಕ್ತೀರಿ, ಇಲ್ಲ ಎಲ್ಲ ಹೊರಗಡೆ ತೊಗೊಂಡೋಗಿ ಹಾಕ್ತೀರಿ. ಹಸಿವಿನಿಂದ ಒದ್ದಾಡುವಂಥ ಗೋಮಾತೆ ಹಸು ಯಾವಾಗ ಹಸಿವಿರುತ್ತೋ ಅದನ್ನು ಆಹಾರ ಹುಡುಕೊಂಡು ಬರ್ತಾ ಆ ಕವರಲ್ಲಿರ್ತಕ್ಕಂಥದ್ದು ವಾಸನೆ ಮಾತ್ರ ಗೊತ್ತಾಗುತ್ತೆ. ಆ ವಾಸನೆಯಿಂದ ಹಣ್ಣು ಹಂಪಲು ಅಥವಾ ಒಂದಿಷ್ಟು ಅನ್ನವೋ ಏನೋ ಮಿಕ್ಕಿರೋ ಪದಾರ್ಥವೋ ಆ ಕವರಲ್ಲಿರೋದು ನೋಡಿ ಕವರ್ನ ಬಿಡಿಸ್ಕೊಳ್ಳೋಕ್ಕಾಗಲ್ಲ, ಬಾಯಿಂದ ಕಚ್ಚುತ್ತೆ. ಒಳಗಿರ್ತಕ್ಕಂಥ ಪದಾರ್ಥ ಒಂದು 4-5 ಕಾಳಷ್ಟು ಒಂದಿಷ್ಟು ಹಣ್ಣು ಹೊರಗಡೆ ಬರುತ್ತೆ. ಆ ಹಣ್ಣು ತಿನ್ನಬೇಕಲ್ಲ, ಹಸಿವಿನ ಆಹಾರ ತೀರಿಸ್ಕೋಬೇಕಲ್ಲ, ಸಂಪೂರ್ಣವಾಗಿ ಕವರ್ನೇ ತಿಂದುಬಿಡುತ್ತೆ. ಕವರ್ನ ತಿಂದು ಅದು ಡೈಜೆಸ್ಟ್ ಆಗದಿರ, ಅರಗಿಸ್ಕೊಳ್ದಿರ ಒಂದಷ್ಟು ಕರಳುಗಳಲ್ಲಿ, ಒಂದಷ್ಟು ಹೊಟ್ಟೆಯಲ್ಲಿ ಕವರ್ಗಳು ತುಂಬಿಕೊಂಡು ಅದು ಅನಾರೋಗ್ಯಕ್ಕೆ ತುತ್ತಾಗುವಂಥದ್ದು. ಎಷ್ಟೋ ಹಸುಗಳು ಮರಣ ಹೊಂದುತ್ತೆ. ಹಾಗೆ ಗೊತ್ತಿದ್ದೋ ಗೊತ್ತಿಲ್ಲದಿರನೋ ಅದೇ ಹಸುವಿನ ಹಾಲನ್ನು ಹೊಟ್ಟೆ ಒಳಗಡೆ ಕಟ್ಕೊಂಡಿರ್ತಕ್ಕಂಥ ಪ್ಲಾಸ್ಟಿಕ್ ಕವರು, ಕೆಲವು ಕಲ್ಮಶಗಳು ಅವೆಲ್ಲವೂ ಸಹಿತ ಹಾಗೆ ಇದ್ದು ದೇಹದಲ್ಲಿ ಅದು ಎಲ್ಲವೂ ಸಹಿತ ಪಸರಿಸಿ ಅದರಿಂದ ಬರ್ತಕ್ಕಂಥ ಗೋಕ್ಷೀರ ಅದನ್ನು ನಾವೇ ಕುಡಿತೀವಿ. ನಾವೇ ಆ ಹಾಲನ್ನು ಕುಡಿದು ನಮ್ಮ ದೇಹವನ್ನು ಸಹಿತ ವಿಷವನ್ನಾಗಿ ನಾವು ತಯಾರು ಮಾಡ್ಕೊಳ್ತಿದ್ದೀವಿ. ಮನುಷ್ಯ, ಪ್ರಜ್ಞಾವಂತ ಮನುಷ್ಯ, ಬುದ್ಧಿವಂತ ಮನುಷ್ಯ ತಾನು ಮಾಡಬೇಕಾಗಿರ್ತಕ್ಕಂಥದ್ದೇನು?
ಒಂದು ಪ್ಲಾಸ್ಟಿಕ್ ಅವರಿಗೆ ಸಾವೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಪ್ಲಾಸ್ಟಿಕ್ಗೆ ಸಾವಿಲ್ಲ, ಮನುಷ್ಯನಿಗೆ ಸಾವಿದೆ. 500 ವರ್ಷ ಆದರೂ ಭೂಮಿ ಬಿದ್ದಿರ್ತಕ್ಕಂಥ ಪ್ಲಾಸ್ಟಿಕ್ಕು ಕೊಳೆಯೋದಿಲ್ಲ. ಮನುಷ್ಯ ಸತ್ತು ಒಂದು ಸ್ವಲ್ಪ ದಿವಸಕ್ಕೇ ಮಣ್ಣಾಕ್ಬಿಟ್ರೆ ಎಲ್ಲ ಮಣ್ಣಾಗ್ಬಿಡ್ತಾನೆ, ಎಲ್ಲವೂ ಪೂರ್ತಿ ಹುಳುಗಳು ತಿಂದು ಹೋಗ್ಬಿಡುತ್ತವೆ. ಅಂದರೆ ಪ್ಲಾಸ್ಟಿಕ್ ಗಟ್ಟಿನ, ಮನುಷ್ಯ ಗಟ್ಟಿನ. ಅದೇ ಪ್ಲಾಸ್ಟಿಕಲ್ಲಿ ಇನ್ನೊಂದು ಜೀವ ತೆಗೆಯುವಂಥ ಮನಸ್ಥಿತಿ ಇರತಕ್ಕಂಥ ಮನುಷ್ಯ ಇನ್ನಾದರೂ ಬುದ್ಧಿ ಕಲ್ತ್ಕೋಬೇಕು, ಎಚ್ಚೆತ್ಕೋಬೇಕು. ಇವತ್ತು ಪ್ರಾಣಿ ಪಕ್ಷಿಗಳದೇ ಒಂದು ವಿಶೇಷ ಇದೆ. ಸೋಮವಾರ ಕೈಲಾಸನಾಥನಾದಂಥ ಸಾಂಬ ಸದಾಶಿವನ ಅನುಗ್ರಹವನ್ನು ಪಡೆದು ಸೋಮವಾರ ಈ ವಿಚಾರವನ್ನು ಚರ್ಚೆ ಮಾಡಲಿಕ್ಕೆ ಒಬ್ಬ ಪುಣ್ಯಾತ್ಮ ಬರೆದಿರ್ತಕ್ಕಂಥ ಕಾಗದ, ಆ ಕಾಗದ ಕಾರಣೀಭೂತರಾಗಿದೆ. ಈ ಕಾಗದದ ಇನ್ನೂ ಮೂಲ ರಹಸ್ಯಕ್ಕೆ ನಾನು ಬಂದಿಲ್ಲ, ಕೂತ್ಕೊಳ್ಳಿ ಮಾತಾಡೋಣ. ಗುರುಜಿ ಆಗಲೇ ಹೇಳ್ತಾ ಇದ್ರಿ ಮೂಕ ಪ್ರಾಣಿಗಳ ಬಗ್ಗೆ ನಮಗೆ ನಿಜವಾದ ಪ್ರೀತಿ ಇರಬೇಕು, ಅದಕ್ಕೆ ಹಿಂಸೆ ಮಾಡಬಾರ್ದು ಅಂತ ಹೇಳ್ತಿದ್ರಿ. ಖಂಡಿತಮ್ಮ, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡು ಮಾತಾಡೋ ಮನಸ್ಥಿತಿ ಮನುಷ್ಯನಿಗಿದೆ. ಪ್ರಾಣಿ ಪಕ್ಷಿಗಳಿಗೇನಿದೆ? ಪ್ರಾಣಿ ಪಕ್ಷಿಗಳಿಗೆ ಆ ಕಾಲಕ್ಕೆ ಇಷ್ಟು ಅನ್ನ ಆಹಾರ, ಇಷ್ಟು ಧಾನ್ಯಗಳು ಸಿಕ್ಬಿಟ್ರೆ ಅದು ಹೊಟ್ಟೆ ತುಂಬ ಊಟ ಮಾಡಿ ಅದೋ ಒಂದು ಮೂಲೆಯಲ್ಲಿ ಹೋಗಿ ಮುದುರ್ಕೊಳ್ಳುತ್ತೆ. ಅಂತಹದ್ದನ್ನು ಮನುಷ್ಯ ಅರ್ಥ ಮಾಡ್ಕೋಬೇಕಾಗಿದೆ. ಮನುಷ್ಯ ನೀನು ಉಪವಾಸ ಇದ್ದು ಪ್ರಾಣಿ ಪಕ್ಷಿಗಳಿಗೆ ಹಾಕುವಂತ ಯಾರೂ ಹೇಳೋದಿಲ್ಲ. ನಿನ್ನ ತಿಂದಾದ ನಂತರ ಮನೆಗಿರ್ತಕ್ಕಂಥ ಪದಾರ್ಥವನ್ನು ರಾತ್ರಿಯಿಂದ ಬೆಳಗ್ಗೆವರೆಗೂ ಅದನ್ನು ಹಳಸ್ದಿರ ರಾತ್ರಿನೇ ಒಂದಷ್ಟು ಆಚೆ ಕಡೆ ಹಾಕ್ಬಿಟ್ರೆ ಅದು ಇಷ್ಟ ಬಂದಾಗ ತಿಂದ್ಕೊಂಡು ಹೋಗುತ್ತೆ. ಇವತ್ತು ನಿಮ್ಮನೆ ಬಾಗಿಲಲ್ಲಿ ಒಂದಿಷ್ಟು ಅನ್ನ ಹಾಕ್ತೀರಂತ ಗೊತ್ತಾದರೆ ನಾಳೆ ಬೆಳಗ್ಗಿನಿಂದ ಸಂಜೆವರೆಗೂ ನಿಮ್ಮನೆ ಕಾಯುವಂಥದ್ದು ಶ್ವಾನಗಳು. ಹಾಗೆ ಗೋವಿನ ಸಂಪತ್ತು ಅಷ್ಟೇ. ಗೋವಿನಿಂದ ಗೋಕ್ಷೀರವನ್ನು ತೆಗೆದುಕೊಳ್ತಿದ್ದೀವಿ, ಗೋಮಯ ತಗೊಳ್ತಾ ಇದ್ದೀವಿ. ಇವತ್ತು ಗೋಮಯ ಬೇಕು, ಗೋಕ್ಷೀರ ಬೇಕು, ಮೊಸರು ಬೇಕು, ತುಪ್ಪ ಬೇಕು. ತುಪ್ಪಕ್ಕೆ 3,000 ಆದರೂ ಸಹಿತ 1 ಲೀಟ್ರ್ ತುಪ್ಪಕ್ಕೆ ನಾವು ತೊಗೊಳ್ತೀವಿ. ಯಾಕೆಂದರೆ ನಮ್ಮ ದೇಹದ ಆರೋಗ್ಯ ಚೆನ್ನಾಗಿರಬೇಕು. ನಮ್ಮ ದೇಹದ ಆರೋಗ್ಯ ಚೆನ್ನಾಗಿರಬೇಕು, ನಾವು ಪೌಷ್ಟಿಕವಾಗಿರಬೇಕು, ಒಳ್ಳೆ ಆಹಾರ ತಗೋಬೇಕು, ಒಳ್ಳೆ ಮೊಸರು ಬೇಕು. ಹಾಗೆ ಕ್ಯಾನ್ಸರ್ ಅಂತ ಮಹಾಮಾರಿ ರೋಗಗಳಿಗೆ ಗಂಜಲ ಅದರಲ್ಲಿರ್ತಕ್ಕಂಥ ಗೋಮೂತ್ರದಿಂದ ಔಷಧಿ ಬೇಕು. ನಮಗೆ ಬೇಕಾದಂಥ ಎಲ್ಲ ಸಂಪತ್ತು ನಮಗೆ ಬೇಕು. ನಮ್ಮ ಮುಂದೆನೇ ಒಂದು ಗೋವಿಗೆ ಅನ್ಯಾಯ ಆಗ್ತಿದೆ ಅಂದರೆ ಧ್ವನಿ ಎತ್ತುವಂತಹ ರಾಕ್ಷಸರಾಗಲಿ, ಧ್ವನಿ ಅಂತಕ್ಕಂಥವರಲ್ಲಿ ಯಾರೊಬ್ಬರು ಇಲ್ಲ. ಯಾಕೆಂದರೆ ರಾಕ್ಷಸತ್ವ ಅಂತಕ್ಕಂಥದ್ದು ಅಷ್ಟು ಮೆರಿತಾ ಇದ್ದಾರೆ. ಇವತ್ತು ಗೋ ಸಂರಕ್ಷಣೆ ಆಗಬೇಕಾಗಿದೆ, ಗೋಮಾತೆ ಉಳಿಸ್ಕೋಬೇಕಾಗಿದೆ. ನಾವು ಸುತ್ತಮುತ್ತ ಬರೀ ರಾಕ್ಷಸರು ಓಡಾಡ್ತಿದ್ದಾರೆ. ಅಂತಹ ಗೋಮಾತೆನೇ ಹೊಡೆದು ತಿಂತಾ ಇದ್ದಾರೆ. ಯಾಕೆಂದರೆ ಗೋವಿನಿಂದ ಅಂತಹ ಸಂಪತ್ತಿದೆ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಗೋಕ್ಷೀರ ಬೇಕು, ಹಾಲು ಬೇಕು. ಆ ಗೋವಿನ ಕಣ್ಣಲ್ಲೂ ನೀರು ಬರುತ್ತೆ, ನೀವು ನೋಡಿದ್ದೀರಾ? ಆ ಗೋಕಣ್ಣಿನಲ್ಲಿ ನೀರು ಯಾವಾಗ ಬರುತ್ತೆ ಅಂದರೆ ತನ್ನ ಮಕ್ಕಳನ್ನು, ಅಂದರೆ ಆ ಪುಟ್ಟದಾಗಿರ್ತಕ್ಕಂಥ ಕರುಗಳನ್ನು ಎತ್ಕೊಂಡು ಹೋಗ್ತಾರಲ್ಲ, ಆ ಸಣ್ಣ ಕರುಗಳನ್ನು, ಇನ್ನೂ ಹಾಲು ಕುಡಿಯುವಂಥ ಕರುಗಳನ್ನು ತಾಯಿಯಿಂದ ಬೇರು ಮಾಡಿ ಅದನ್ನು ಎತ್ಕೊಂಡು ಕಸಾಯಖಾನೆಗೆ ಹೊರಟೋಗ್ಬಿಡ್ತಾರಲ್ಲ, ಆ ಕರುಗಳ ರೋದನೆ ನೋಡಿದ್ದೀರಾ ನೀವು? ಇತ್ತೀಚಿನ ದಿನಗಳಲ್ಲಿ ಇದು ಸಾಕಷ್ಟು ಹಗರಣ ಆಗ್ತಾ ಇದೆ, ಸಾಕಷ್ಟು ಇದರ ದಂಧೆ ನಡೀತಾ ಇದೆ. ಆದರೆ ಅರ್ಥ ಮಾಡ್ಕೋಬೇಕಾಗಿದೆ, ನಮ್ಮನೆ ಮಕ್ಕಳನ್ನು ಯಾರಾದರೂ ಕರ್ಕೊಂಡು ಅರ್ಧ ಗಂಟೆ ನಮ್ಮ ಮನೆ ಮಕ್ಕಳು ಕಾಣಲಿಲ್ಲ ಅಂದರೆ ನಮ್ಮ ಮನಸ್ಥಿತಿ ಎಷ್ಟು ಒದ್ದಾಡ್ಬಿಡ್ತೀವಿ ನಾವು ಯೋಚನೆ ಮಾಡಿ. ಶಾಲೆಗೆ ಹೋಗಿರ್ತಕ್ಕಂಥ ಮಕ್ಕಳು ಮನೆಗೆ ಅರ್ಧ ಗಂಟೆ ತಡ ಆಗಿಬಿಟ್ರೆ ನಾವು ಮನೆಗೆ 50 ಸತಿ ಶಾಲೆಗೂ ಫೋನ್ ಮಾಡ್ತೀವಿ, ಮಾರ್ಗ ಮಧ್ಯದಲ್ಲಿ ಇವ್ರನ್ನ ಕೇಳ್ತೀವಿ, ನಮ್ಮ ಮಕ್ಕಳು ಈ ಮಾರ್ಗದಲ್ಲಿ ಬಂದ್ರ ಅಂತ ಹುಡುಕಾಡ್ತೀವಿ. ನಾವು ಬಾಯಿದ್ದು, ಜ್ಞಾನ ಇದ್ದು, ಬುದ್ಧಿವಂತರಾಗಿ, ಎಲ್ಲ ಸ್ಥಿತಿಗತಿಗಳು ಗೊತ್ತು, ನಮಗೆ 100 ಥರ ರೆಕಮೆಂಡೇಷನ್ ನಮ್ಮ ಹತ್ರ ಇದ್ದು ನಾವಿಷ್ಟು ಆಟ ಆಡ್ತೀವಿ. ಮಕ್ಕಳು ಕಾಣಲಿಲ್ಲ ಅಂದರೆ ಮನಸ್ಸಲ್ಲಿ ನೋವು ಪಡ್ತೀವಿ. ಆದರೆ ಒಂದು ಗೋವು, ತಾಯಿ ಮಕ್ಕಳು, ಆ ಗೋವು ಮತ್ತು ಅದರ ಕರು, ಆ ಕರುನ ದಾಕ್ಷಣ್ಯದಿಂದ, ಅಂದರೆ ನಿರ್ದಾಕ್ಷಣ್ಯದಿಂದ ಎತ್ಕೊಂಡು ಸಲೀಸಾಗಿ ಗಾಡಿಯಲ್ಲಿ ಹಾಕ್ಕೊಂಡು ಹೋಗ್ಬಿಡ್ತಾರಲ್ಲ, ಒಂದು ಕರುನ ಎತ್ಕೊಂಡು ಹೋಗ್ಬೇಕಾದ್ರೆ ಅವ್ರ ತಾಯಿ ಎಷ್ಟು ಸಮಕ್ಕೆ ಓಡುತ್ತೆ ಅಂತ ನೀವು ನೋಡಿದ್ದೀರಾ? ಕೆಲವೊಂದನ್ನು ಈ ವೇದಿಕೆಯಲ್ಲಿ ಕೂತು ನಾನು ಮಾತಾಡಲಿಕ್ಕೆ ಆಗೋದಿಲ್ಲ, ಕೆಲವೊಂದನ್ನು ನಾನು ಕಣ್ಣಲ್ಲಿ ನೋಡಿದರೂ ನಾನು ಅದನ್ನು ಹೊರಗೆ ತೆಗಿಲಿಕ್ಕೆ ಆಗ್ತಿಲ್ಲ. ಆದರೆ ಇವತ್ತು ಸೋಷಿಯಲ್ ಮೀಡಿಯಾ ಚೆನ್ನಾಗಿದೆ, ಮಾಧ್ಯಮಗಳು ಚೆನ್ನಾಗಿದೆ, ನಿಮ್ಮ ಕೈಲಿರ್ತಕ್ಕಂಥ ಮೊಬೈಲಲ್ಲಿ ಎಲ್ಲ ಪ್ರಪಂಚ ಗೊತ್ತಾಗ್ತಾ ಇದೆ. ಎಲ್ಲಿ ಏನು ಅನ್ಯಾಯ ಆಗ್ತಿದೆ, ಏನು ಅನ್ಯಾಯಕ್ಕೆ ಜನ ಮುಂದಡಿತಿದ್ದಾರೆ, ಎಂತೆಂಥ ಪದಾರ್ಥಗಳನ್ನು, ಎಷ್ಟು ವಿಶೇಷವಾಗಿರ್ತಕ್ಕಂಥ ಗೋಮಾತೆ ಇರಲಿ, ಶ್ವಾನಗಳಿರಲಿ, ಪಕ್ಷಿಗಳಿರಲಿ, ಪ್ರಾಣಿಗಳಿರಲಿ, ಮನುಷ್ಯ ಯಾವಾಗ ನಿರ್ದಾಕ್ಷಿಣ್ಯದಿಂದ ಸ್ವಾರ್ಥ ಗುಣ ನೋಡ್ತಾನೋ, ಸ್ವಾರ್ಥಿಯಾಗಿ ಕೆಲಸ ಮಾಡ್ತಾನೋ, ಅವನು ಇಂಥದನ್ನೇ ಚಿಂತನೆ ಮಾಡ್ತಿರ್ತಾನೆ. ಆ ಮನುಷ್ಯನಿಗೆ ಮನುಷ್ಯತ್ವನೇ ಕಳೆದು ಹೋಗ್ಬಿಟ್ಟಿರುತ್ತೆ. ಆ ತಾಯಿ ಮಕ್ಕಳು ಬೇರೆ ಮಾಡುವ ಕಾಲ ಆ ಗೋವಿನ ಕಣ್ಣಲ್ಲಿ ನೀರು ಬರ್ತಕ್ಕಂಥದ್ದನ್ನು ನೋಡಬೇಕು ನೀವು. ಸುಮಾರು ಕಡೆ ನೋಡಿದ್ದೀವಿ ಇದನ್ನು. ಆ ಕರುಗಳನ್ನ ಎತ್ಕೊಂಡು, ಏನು ಬೇಡ ಪರೀಕ್ಷೆ ಮಾಡಬೇಕು ಅಂದರೆ ಒಂದು ಕರುನ ಅನಾಮತ್ತಾಗಿ ನೀವು ಹಿಂಗೆ ಎತ್ಕೊಂಡು 10 ಹೆಜ್ಜೆ ನಡೀರಿ, ನಿಮ್ಮನ್ನು ಆ ತಾಯಿ ಅಟ್ಟಿಸ್ಕೊಂಡು ಬರ್ತಾಳೆ. ಅದರ ಪಾದಗಳು ಇರ್ತಕ್ಕಂಥ 4 ಪಾದಗಳು ಭೂಮಿ ಮೇಲೆ ಇದ್ದರೂ ಸಹಿತ ತನ್ನ ಕರುನ ಅಂಗಲಾಚೆ ಹತ್ತಿರ ಕರ್ಕೊಂಡು ತನ್ನ ನಾಲಿಗೆಯಿಂದ ಆ ಕರುನ ಮುಟ್ಟಿ ನಾಲಿಗೆಯನ್ನು ನಾಕ್ತಾ ಹೋಗುತ್ತೆ. ಅಂದರೆ ಆ ಪ್ರೀತಿ ಬಾಂಧವ್ಯವನ್ನು ನೋಡ್ಬೋದು, ತಾಯಿ ಮಕ್ಕಳ ಪ್ರೀತಿ ನೋಡ್ಬೋದು ನಾವು. ಅಂತಹ ಕರುಗಳನ್ನು ಸಹಿತ ನಿರ್ದಾಕ್ಷಣ್ಯದಿಂದ
ತಾಯಿ ಮಕ್ಕಳನ್ನು ಬೇರು ಮಾಡುವಂತಹ ಕಾಯಕಕ್ಕೆ ಮುಂದಾಗ್ತಾ ಇದ್ದಾರೆ. ಗೋ ಸಂಪತ್ತು ನಶಿಸ್ತಾ ಇದೆ, ಕಣ್ಣೆದುರುಗನೇ ಅನ್ಯಾಯ ಆಗ್ತಾ ಇದೆ. ಆದರೆ ಇದು ಉಳಿಬೇಕಾಗಿದೆ. ಗೋವು ವಿಶ್ವದ ಮಾತೆ, ಗೋವು ವಿಶ್ವದ ಮಾತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬರು. ಎಲ್ಲರಿಗೂ ಬೇಕಾಗಿದ್ದಾಳೆ ಗೋವು. ಅರ್ಧ ಗಂಟೆ ಬೆಳಗ್ಗೆ ಹಾಲು ಮರದಲ್ಲಿ ನಿಧಾನ ಆಗಿಬಿಟ್ರೆ ಅದನ್ನು ನಾವು ಒದ್ದಾಡ್ಬಿಡ್ತೀವಿ. ಯಾಕೆಂದರೆ ಬೆಳಗ್ಗೆ ಎದ್ದು ಕಾಫಿ ಬೇಕು, ಹಾಲು ಬೇಕು, ಟೀ ಬೇಕು. ನಮ್ಮ ಮಕ್ಕಳು ಏನಾದ್ರು ಅರ್ಧ ಗಂಟೆ ಹಸಿವಿನಲ್ಲಿದ್ದರೆ ತಡ್ಕೊಳಕ್ಕಾಗಲ್ಲ ನಮ್ಮ ಕೈಲಿ. ನಮಗೆ ಕಾಫಿ ಇಲ್ದಿದ್ರೂ ಪರವಾಗಿಲ್ಲ, ನಮ್ಮ ಮನೆ ಮಕ್ಕಳಿಗೆ ಹಾಲು ಕೊಡ್ಬೇಕು ನಾವು. ಮಕ್ಕಳು ಹತ್ತ ತಕ್ಷಣ ಹಾಲು ಬುಡ್ಡಿಗೆ ಹಾಲು ಹಾಕಿ ಕೊಟ್ಬಿಡ್ಬೇಕು ನೀವು. ಯಾಕೆ ನಿಮ್ಮ ಮನೇಲಿ ಶ್ರೀಮತಿ ಇದ್ದಾರಲ್ಲ, ಅವ್ರು ಕೊಡ್ಬೋದಲ್ಲ ಹಾಲನ್ನ? ಆಗೋದಿಲ್ಲ, ಪ್ರಕೃತಿ ಅದು ಒಪ್ಪಿಲ್ಲ. ಜನ್ಮ ಕೊಟ್ಟ ತಾಯಿ ಸಹಿತ 3 ತಿಂಗಳು ತನ್ನ ಎದೆ ಹಾಲು ಕೊಟ್ಟು ತದನಂತರ ಆ ಹಸು ಹಾಲು ಕೊಡಲಿಕ್ಕೆ ಮುಂದಾಗ್ತಾಳೆ. ವೈದ್ಯರು ಹೇಳ್ತಾರೆ, ನಾವು ನಡ್ಕೊಳ್ಳೋ ರೀತಿಯೂ ಅದೇ. ಅಂಥದ್ದು ಹಾಲು ಅರ್ಧ ಗಂಟೆ ತಡ ಬಂದುಬಿಟ್ರೆ ಹಾಲು ಹಾಕೋವ್ರ ಮೇಲೂ ನಾವು ಜಗಳಕ್ಕೆ ಗಲಾಟೆಗೆ ಹೋಗ್ತೀವಿ. ಆದರೆ ಅಂಥ ಹಾಲೇ ಕೊಡ್ತಕ್ಕಂಥ ಗೋವನ್ನು ಹೊಡೆದು ತಿನ್ನಲಿಕ್ಕೆ ಮುಂದಾಗ್ತೀವಿ. ಆ ಹಸುಗೂ ಒಂದು ಕರು ಇದೆ, ಅದರಲ್ಲೂ ಮಾತೃಪ್ರೇಮ ಇದೆ, ಅದರಲ್ಲೂ ತಾಯಿ ಮಕ್ಕಳ ಸಂಬಂಧ ಇದೆ. ಆ ತಾಯಿ ಮಕ್ಕಳನ್ನು ನಾವು ಅಗಲಿಸಬಾರ್ದು ಅಂತಕ್ಕಂಥ ಚಿಂತನೆ ಮಾಡೋ ವ್ಯವಧಾನತೆ ನಮಗಿವತ್ತು ಇಲ್ದಿರ ಹೋಗ್ತಾ ಇದೆ. ಇದಕ್ಕಾಗಿ ನಾವು ಒಂದು ಹೆಜ್ಜೆ ಮುಂದೆ ಹಾಕಿ ಇವತ್ತಿನ ದಿವಸ ಆ ಹಿರಿಯರು ಹೇಳಿದ್ದಾರೆ, ಎಲ್ಲರೂ ಸಹಿತ ಎಲ್ಲ ಭಾಗಗಳಲ್ಲೂ ಇರ್ತಕ್ಕಂಥವ್ರು ಒಂದೊಂದು ಪ್ರಾಣಿ ದಯಪಾಲ ಸಂಘ, ಅಂದರೆ ಪ್ರಾಣಿ ಈ ತರಹ ಅನಾದಿವಾಗಿರ್ತಕ್ಕಂಥದ್ದು, ಈ ತರಹ ಒಂದು ಆಸ್ಥಾನ, ಅದಕ್ಕೆ ಸರಿಯಾದ ಸಂಬಂಧಪಟ್ಟಂಥ ರೀತಿಯಲ್ಲಿ ಒಂದು ಸ್ಥಳ ಇಲ್ದಿರತಕ್ಕಂಥ ಅಂತಹ ಮೂಕವೇದನೆ ಅನುಭವಿಸ್ತಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ ಅದಕ್ಕೆ ಅಂತ ಒಂದು ಸಂಘ ಸಂಸ್ಥೆ ಅಂತ ಆದರೆ ಅದು ಸಂತೋಷ ಪಡ್ತಕ್ಕಂಥ ವಿಚಾರ. ಇವತ್ತಿನ ದಿವಸ ಇಡೀ ರಾಜ್ಯದ ಜನತೆಗೆ ನಾವು ಕೈ ಮುಗಿದು ಕೇಳೋದು ಇಷ್ಟೇ. ಯಾರೊಬ್ಬರಿಂದ ಜ್ಞಾನೋದಯವಾಗಿದೆ, ಒಂದು ಎಚ್ಚರಿಸಿದ್ದಾರೆ ಅವರು. ನಿಜಕ್ಕೂ ಅವರು ಎಚ್ಚರಿಸಿರ್ತಕ್ಕಂಥದ್ದು ಒಳ್ಳೆಯ ಸಮಯಕ್ಕೆ ಎಚ್ಚರಿಸಿದ್ದಾರೆ. ಇಡೀ ರಾಜ್ಯದಲ್ಲಿ ಇವತ್ತಿನ ದಿವಸ ಸಾಕಷ್ಟು ಕಡೆ ಆನಂದ್ ಗುರೂಜಿ ಅಭಿಮಾನಿಗಳ ಸಂಘ ಅಂತಿದೆ. ಮಾಡಿದ್ದೀರಿ ನೀವೆಲ್ಲ ಅಣ್ಣ ತಮ್ಮದರನ್ನೇ. ಈ ಆನಂದ್ ಗುರೂಜಿಗಳ ಅಭಿಮಾನಿ ಸಂಘ ಅಂತಿದೆಯಲ್ಲ, ಇದನ್ನು ತೆಗೆದುಬಿಡಿ, ಇನ್ಮೇಲೆ ಬೇಡ ಇದು. ಇನ್ಮೇಲೆ ಈ ಮೂಕ ಪ್ರಾಣಿಗಳು, ನೋವಿಗೀಡಾಗಿರ್ತಕ್ಕಂಥ ಪ್ರಾಣಿಗಳು, ಆ ಹೊತ್ತಿನ ಊಟಕ್ಕೂ ಇಲ್ಲದೆ ಒದ್ದಾಡ್ತಿರ್ತಕ್ಕಂಥ ಪ್ರಾಣಿಗಳಿದೆಯಲ್ಲ, ಅಂಥ ಪ್ರಾಣಿ ಪಕ್ಷಿಗಳ ದಯಾಪಾಲ ಸಂಘ ಅಂತ ಮಾಡಿ. ಆ ಸಂಘದಲ್ಲಿ ನಾನು ಒಬ್ಬ ಸದಸ್ಯ, ನಿಮ್ಮ ಜೊತೆ ನಾನಿದ್ದೇನೆ. ಇವತ್ತೆಲ್ಲ ಅಣ್ಣ ತಮ್ಮಂದರು ಇಂತಹ ಒಂದು ಕಾಯಕಕ್ಕೆ ತಾವು ಮುಂದಾದರೆ, ಇಂತಹ ಕೆಲಸಕ್ಕೆ ನೀವು ಮುಂದಾಗುವಂಥವ್ರು ಯಾರೇ ಆದರೂ ಸಹಿತ ನೀವು ನೇರವಾಗಿ ನಾನು ಬಂದು ಭೇಟಿ ಮಾಡಿ. ಅದಕ್ಕೆ ಬೇಕಾದ ಸಹಾಯ ನಾನು ಮಾಡ್ತೇನೆ. ಸಹಾಯ ಮಾಡೋಕ್ಕೆ ದೊಡ್ಡ ಮನುಷ್ಯ ನಾನಲ್ಲ, ಆದರೂ ಒಂದು ಅಳಿಲ್ ಸೇವೆ ನನ್ನಿಂದ ಏನಾಗ್ಬೋದು, ಏನು ಮಾಡಿದ್ರೆ ಸರಿ ಹೋಗುತ್ತೆ, ಈ ಚಿಂತನೆ ಮಾಡೋಣ. ಗೋವಿರಲಿ, ಶ್ವಾನ ಇರಲಿ, ಪಶು ಪಕ್ಷಿ ಪ್ರಾಣಿಗಳಿರಲಿ, ಒಟ್ಟಾರೆ ಹೇಳಬೇಕಂದ್ರೆ ಮಾತು ಬರೆದಿರತಕ್ಕಂಥ ಯಾವುದೇ ಪ್ರಾಣಿ ಪಕ್ಷಿಗಳಾಗಿರಲಿ, ಒಂದು ವಾನರ ಸೈನಿಕ ಆದರೂ ಸರಿಯೇ, ಪ್ರತಿ ಊರು, ಡಿಸ್ಟಿಕ್ಕು, ತಾಲೂಕು, ಗ್ರಾಮಗಳಲ್ಲಿ ಒಂದಿಷ್ಟು ದವಸ ಧಾನ್ಯಗಳನ್ನು ಅಲ್ಲಿರ್ತಕ್ಕಂತಹ ಯುವಕರು, ಅಲ್ಲಿರ್ತಕ್ಕಂತಹ ಯಾರೊಬ್ಬರಾದರೂ ಸಹಿತ ಒಂದು ಸಂಘ ಸಂಸ್ಥೆ ಅಂತ ಮಾಡಿಕೊಂಡು ಒಂದು ಕಡೆ ಒಂದು ವರ್ಷಕ್ಕೋ ಅಥವಾ ಒಂದು ತಿಂಗಳಿಗೋ ಒಂದಷ್ಟು ಧಾನ್ಯಗಳನ್ನು ಒಂದು ಕಡೆ ಸೇರಿಸಿ ಒಂದಷ್ಟು ಪ್ರಾಣಿ ಪಕ್ಷಿಗಳಿಗೆ ಹಾಕಿ. ಇಂತಹ ಕಾಯಕ ಸರ್ಕಾರ ಮಾಡುತ್ತೆ ಅಂತ ನಾವು ಕಾದ್ಕೊಂಡು ಕೂತ್ಕೋಬಾರ್ದು. ಸರ್ಕಾರದ ಕತೆ, ಸರ್ಕಾರ ಚಿಂತನೆ ಸರ್ಕಾರ ಮಾಡಲಿ, ಆದರೆ ನಾವು ನೀವೆಲ್ಲರೂ ಸಹಿತ ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಇಂತಹ ಪ್ರಾಣಿ ಪಕ್ಷಿಗಳಿಗೆ, ದನಕರುಗಳಿಗೆ, ಗೋಮಾತೆಗೆ ಎಲ್ಲಿ ಯಾರಿಗೂ ಅನ್ಯಾಯ ಆದರೂ ಸಹಿತ ಧ್ವನಿ ಎತ್ತುವಂತಹ ಗುಣ ಒಬ್ಬ ಮನುಷ್ಯನಲ್ಲಿರಬೇಕು. ಮನುಷ್ಯನ ಆಹಾರ ಪದ್ಧತಿಗೆ ಅಂತ ಆರೋಗ್ಯಕರವಾಗಿರ್ತಕ್ಕಂಥ ಆಹಾರಗಳನ್ನು ಭಗವಂತ ಕೊಟ್ಟಿದ್ದಾನೆ. ದವಸ ಧಾನ್ಯಗಳಿದೆ, ತರಕಾರಿಗಳಿದೆ, ಹಣ್ಣು ಹಂಪಲುಗಳಿದೆ. ಇಷ್ಟೆಲ್ಲ ಇದ್ದು ದನಕರುಗಳನ್ನು, ಪ್ರಾಣಿ ಪಕ್ಷಿಗಳನ್ನು, ಇಂತಹ ಕರುಗಳನ್ನು ಹೊಡೆದು ತಿನ್ನುವಂಥ ಒಂದು ಗುಣವನ್ನು ದಯವಿಟ್ಟು ಬಿಡಬೇಕು. ಇಲ್ಲಿ ಯಾರೊಬ್ಬರು ಸಹಿತ ಅನ್ಯತಾ ಭಾವಿಸಬಾರ್ದು. ನೀವು ತಿನ್ನುವ ಪದಾರ್ಥದ ಮೇಲೆ ನನ್ನ ಹೊಡೆತ ಅಥವಾ ನನ್ನ ಮಾರ್ಗದರ್ಶನ ಅಥವಾ ನಾನೇನು ಹೇಳ್ತಿದ್ದೀನಿ ಅಂತ ತಿಳ್ಕೊಬೇಡಿ. ನೀವು ಸಹಿತ ತಿನ್ನಲಿಕ್ಕೆ ಒಳ್ಳೆಯ ಮೃಷ್ಟಾನ್ನ ಇದೆ, ಬೇಕಾಗಿರ್ತಕ್ಕಂಥ ದವಸ ಧಾನ್ಯಗಳಿದೆ. ಇನ್ನು ಮುಂದಾದರೂ ಇದನ್ನೆಲ್ಲವನ್ನು ಬಿಟ್ಟು ನಾವು ಮಾನವೀಯತೆ ಮೆರೆಯೋಣ. ಪ್ರತಿಯೊಬ್ಬರು ಸಹಿತ ಇಂತಹ ದನಕರುಗಳಿಗಾಗಲಿ, ಪ್ರಾಣಿ ಪಕ್ಷಿಗಳಿಗಾಗಲಿ, ಒಂದಷ್ಟು ಶ್ವಾನಗಳಿಗಾಗಲಿ, ಇಂತಹ ಸಂಕಷ್ಟದಲ್ಲಿರ್ತಕ್ಕಂಥ ಎಷ್ಟೋ ರೋಗ ರುಜಿನಗಳಲ್ಲಿರ್ತಕ್ಕಂಥವ್ರಿಗೂ ಸಹಿತ ಒಂದಷ್ಟು ದಾರಿ ಮಾಡಿಕೊಡೋಕ್ಕೆ ದಾರಿ ಆಗಲಿ. ಇದನ್ನು ತಾವು ಮಾಡ್ತೀರಂತ ನಾನು ನಂಬಿದ್ದೇನೆ. ಯಾಕೆಂದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬರು ಎಚ್ಚರಿಸಿರ್ತಕ್ಕಂಥ ಒಂದು ಕಾಗದ, ಅದರ ಹಿಂದಿರ್ತಕ್ಕಂಥ ರಹಸ್ಯ, ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ಈ ಒಂದು ಕಾಗದದ ಹಿಂದೆ ನಾವು ಇಷ್ಟು ಮಾತಾಡಿದ್ದೀವಿ. ಉದ್ದೇಶ, ಈ ಕಾಗದ ಅಷ್ಟು ಸ್ವಾರಸ್ಯಕರವಾಗಿದೆ, ವಿಚಾರಗಳು ತಿಳ್ಕೊಳ್ಬೇಕಾಗಿದೆ. ಬರೀ ಮನುಷ್ಯನ ಉದ್ಧಾರಕ್ಕಾಗಿ, ನಮ್ಮ ಉದ್ಧಾರಕ್ಕಾಗಿ ಸಾಕಷ್ಟು ಮಾಡ್ತಾ ಇರ್ತೀವಿ ನಾವು. ಬೆಳಗ್ಗೆ ಹಾಸಿಗೆಯಿಂದ ಎದ್ದರೆ ರಾತ್ರಿ ಮಲಗೋದು 1 ಗಂಟೆ ಲೇಟ್ ಆದರೂ ಪರವಾಗಿಲ್ಲ, ಇನ್ನೂ ಅಷ್ಟು ಸ್ಥಿತಿಗತಿಗಳು ಸಂಪಾದನೆ ಬೇಕು. ದುಡ್ಡು ಬರುತ್ತೆ ಅಂದರೆ ನಿದ್ದೆನೂ ಬೇಡ. ನಮ್ಮ ಆರೋಗ್ಯ ಕೆಡುತ್ತೆ ಅಂತಕ್ಕಂಥ ಪ್ರಜ್ಞೆನೂ ನಮಗಿರೋದಿಲ್ಲ. ಫಸ್ಟ್ ದುಡ್ಡು ಬಂದು ಬಿದ್ದುಬಿಡಲಿ, ಫಸ್ಟ್ ಇನ್ನಷ್ಟು ಸಂಪಾದನೆ ಮಾಡಿಬಿಡೋಣ, ದುಡಿದು ಬಿಡೋಣ.
ನಾಳೆ ನಾನು ಸತ್ತರೆ ಈ ದುಡ್ಡು ಎತ್ಕೊಂಡು ಹೋಗಲ್ಲ, ಅದು ನನಗೆ ಜ್ಞಾನ ಇಲ್ಲ, ದುಡಿಬೇಕಷ್ಟೇ ನಾನು. ಎಷ್ಟೋ ಜನ ಇದನ್ನೇ ಮಾಡ್ತಿರೋದು, ಅವರವ್ರ ಆರೋಗ್ಯದ ಬಗ್ಗೆನೂ ಚಿಂತನೆ ಇಲ್ಲ. ಆದರೆ ಅವ್ರ ಮನೇಲಿರ್ತಕ್ಕಂಥವ್ರಾದರೂ ಚಿಂತನೆ ಮಾಡಬೇಕಾಗತ್ತೆ, ಅದನ್ನು ಮಾಡಲ್ಲ. ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ದುಡಿತಾ ಇದ್ದರೆ, ನೀವು ಬೆಳಗ್ಗೆಯಿಂದ ಸಾಯಂಕಾಲ ಥರ ಗಾಣದೆತ್ತ ಥರ ನೀವು ದುಡಿತಿದ್ರು, ನಿಮ್ಮ ಮನೇಲಿರ್ತಕ್ಕಂಥವ್ರು ಯಾಕಿಷ್ಟು ದುಡಿತಿದ್ದೀರಿ, ತಿನ್ನೋ ಎರಡು ತನ್ನಕ್ಕೆ ಯಾಕೆ ಬೇಕಾ ನಮಗೆ ಇಷ್ಟು ದುಡ್ಡು ಅಂತ ಯಾರೂ ಹೇಳೋದಿಲ್ಲ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದುಡಿಯುವಷ್ಟು ಕಾಲ ನಿಮ್ಮ ಕೈ ದುಡಿಸ್ತಾರೆ, ನೀವು ದುಡಿಯುವಷ್ಟು ಕಾಲ ನಿಮ್ಮನ್ನು ಗಾಣದೆತ್ತ ಥರ ದುಡಿಸ್ತಾರೆ. ನೀವು ನಾಳೆ ತಳಗೆ ಬಿದ್ದಾದ ನಂತರ 2 ದಿವಸ 3 ದಿವಸ ಮಾತ್ರ ಒಂದು ಲೋಟ ನೀರು ತಂದು ಮುಂದಿಡ್ತಾರೆ. 4ನೇ ದಿವಸ ಒಬ್ಬ ನರ್ಸನೋ ಇನ್ಯಾರನ್ನೋ ಇನ್ನೊಬ್ಬರನ್ನ ಇದು ಮಾಡ್ತಾರೆ, ಬೇಕಾಗಿರ್ತಕ್ಕಂಥವ್ರನ್ನ ವ್ಯವಸ್ಥೆ ಮಾಡ್ತಾರೆ. ಕಾರಣ ನೀವು ಸಂಪಾದನೆ ಮಾಡಿರ್ತಾರಲ್ಲ ದುಡ್ಡು, ಅದರಲ್ಲಿ 4 ಆಣೆಯಷ್ಟು ನಿಮಗೆ ಖರ್ಚು ಮಾಡೋಕ್ಕಾಗೋಲ್ಲ ಅವರು. ನೀವೇ ಸಂಪಾದನೆ ಮಾಡಿರ್ತಕ್ಕಂಥ ಹಣದಲ್ಲಿ ಕಾಲು ಭಾಗದ ಹಣನೂ ನಿಮಗೆ ಖರ್ಚಿಲ್ಲ, ಖರ್ಚು ಮಾಡೋಕ್ಕೆ ಯಾರೂ ಮನಸ್ಸು ಒಪ್ಪೋದಿಲ್ಲ. ಎಷ್ಟೋ ಹಾಸ್ಪಿಟ್ಲಲ್ಲ ನೋಡಿ, ಡಾಕ್ಟ್ರ್ ಹೇಳ್ತಾರೆ ಇಂಥದ್ದೊಂದು ಇಂಜೆಕ್ಷನ್ ಮಾಡಿದ್ರೆ, ಇಂಥದ್ದೊಂದು ಆಪ್ರೇಷನ್ ಮಾಡಿದ್ರೆ ಈ ಒಂದು ಪೇಷಂಟ್ ಇನ್ನೊಂದು ಸ್ವಲ್ಪ ದಿವಸ ಬದುಕ್ಬೋದು ಅಂತ ಹೇಳ್ತಾರೆ. ಇನ್ನು ಸ್ವಲ್ಪ ದಿವಸ ಬೆಡ್ ಮೇಲೆ ಬದುಕೋದಕ್ಕಿನ್ನ ಈಗಲೇ ಹೋದರೆ ತಪ್ಪೇನಿದೆ, ದುಡ್ಡೇ ಖರ್ಚು ಮಾಡಬೇಕು. ಆ ದುಡ್ಡು ಸಂಪಾದನೆ ಮಾಡಿದ್ಯಾರು? ಇದೇ ವ್ಯಕ್ತಿ ಸಂಪಾದನೆ ಮಾಡಿರ್ತಾನೆ. ಇದೇ ವ್ಯಕ್ತಿ ಸಂಪಾದನೆ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಆ ದುಡ್ಡನ್ನು ಖರ್ಚು ಮಾಡಲ್ಲ. ಅಂದರೆ ಮನೆ ಮಕ್ಕಳಾಗಲಿ, ಹೆಂಡತಿ ಆಗಲಿ, ಆ ಪರಿಸರ ಆಗಲಿ ಯಾರೂ ಖರ್ಚು ಮಾಡಲ್ಲ. ಹೋಗೋ ದೇಹಕ್ಕೆ, ಹೋಗೋ ಆತ್ಮಕ್ಕೆ ಯಾತಕ್ಕೆ ಖರ್ಚು ಮಾಡಬೇಕು? ಇಂಥ ಪರಿಸ್ಥಿತಿಯಲ್ಲಿದ್ದಾಗ ಇನ್ಯಾಕೆ ಬೇಕು ಇಂಥ ಹುಚ್ಚು ದುಡ್ಡು, ಹುಚ್ಚು ನಮ್ಮ ಕಲ್ಪನೆಗಳು? ಆದಷ್ಟು ಎಚ್ಚರಿಕೆಯಿಂದ, ಜೋಪಾನವಾಗಿ, ಎಲ್ಲರೂ ನಗುಮುಖದಿಂದ ನಗನಗುತ್ತಾ ನಮ್ಮಂಗೆ ಪ್ರಾಣಿ ಪಕ್ಷಿಗಳು ಎಂಬತಕ್ಕಂಥದ್ದನ್ನು ಅರ್ತು ಎಲ್ಲರಿಗೂ ನಾವು ಸಹಾಯಾಗಿ ಸರಿಯಾದಂಥ ರೀತಿ ಬಾಳ್ವೆ ನಡೆಸೋಣ. ಒಳ್ಳೆಯದಾಗಲಿ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋಣ. ಖಂಡಿತಮ್ಮ. ಭಗವತಿ ಶ್ರೀ ರಾಜರಾಜೇಶ್ವರಿ, ವಾರದ ಮೊದಲನೇ ವಾರ, ವಾರದ ಮೊದಲನೇ ದಿನ ಸೋಮವಾರ, ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂತಹ ವಿಚಾರಗಳು. ಒಂದು ಗೋಪ್ರಾರ್ಥನೆ, ಗೋ ಸಂಪತ್ತು, ಪಶು ಪಕ್ಷಿ ಪ್ರಾಣಿಗಳ ಆಹಾರ. ಯಾಕೆಂದರೆ ಜಗತ್ತಿನಲ್ಲಿ ಎಲ್ಲರ ಆಹಾರವನ್ನು ನೋಡ್ತಿರ್ತಕ್ಕಂಥವನು ಸಾಂಬ ಸದಾಶಿವ. ಶಿವನ ಅನುಗ್ರಹದಿಂದ ಜನಿಸಿರ್ತಕ್ಕಂಥವರು ಮಾನವರು ನಾವೆಲ್ಲ. ಹಾಗೆ ಬುದ್ಧಿ ಚೈತನ್ಯವನ್ನು ಭಗವಂತ ಶಿವ ಕೊಟ್ಟಿದ್ದಾನೆ. ಹಾಗೆ ಅನ್ನವನ್ನು ಕೊಡ್ತಕ್ಕಂಥವಳು ತಾಯಿ ಅನ್ನಪೂರ್ಣೇಶ್ವರಿ. ಅನ್ನವನ್ನು, ಸ್ಥಿತಿಗತಿಗಳ ಬಗ್ಗೆ ಚಿಂತನೆ ಮಾಡುವಂಥ ಶಕ್ತಿ ಕೊಟ್ಟಿರ್ತಕ್ಕಂಥ ಹರಿಹರ ಬ್ರಹ್ಮಾದಿಗಳ ಆ ಒಂದು ಆಶೀರ್ವಾದದಿಂದ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಈ ಭೂಮಿಯಲ್ಲಿ ಬದುಕುವಂತಹ ಪ್ರತಿಯೊಬ್ಬರಿಗೂ ಹಕ್ಕಿದೆ. ಬದುಕೋ ಪ್ರತಿಯೊಬ್ಬರಿಗೂ ಸಹಿತ ಸರಿಸಮಾನವಾದಂಥ ಪಾಲು, ನೆಮ್ಮದಿ ಬೇಕಾಗಿದೆ. ಆ ನೆಮ್ಮದಿಗಾಗಿ ಬುದ್ಧಿ ಇರ್ತಕ್ಕಂತಹ, ಬುದ್ಧಿ ಚೈತನ್ಯ ಇರ್ತಕ್ಕಂಥ ಮನುಷ್ಯ ಎಲ್ಲ ಚಿಂತನೆ ಮಾಡಬೇಕಾಗಿದೆ. ಆ ಚಿಂತನೆ ಮಾಡುವಂತಹದ್ದು ಈ ಸೋಮವಾರ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಬಹುಶಃ ಆ ಚಿಂತನೆಗೊಳಗಾಗಿ ಅವ್ರ ಹೆಸರೇನಮ್ಮ ಬರೆದಿದ್ದವರು? ವೆಂಕಟೇಶ್ ಬಳ್ಳಾರಿ ಬರೆದಂತಹ ಕಾಗದ ನಿಜಕ್ಕೂ ಅರ್ಥಗರ್ಭಿತವಾಗಿದೆ. ವೆಂಕಟೇಶ್ ಬಳ್ಳಾರಿಯಿಂದ ಬರೆದಿರ್ತಕ್ಕಂಥ ಈ ಕಾಗದ ತಮ್ಮ ಯೋಜನೆ, ತಮ್ಮ ಒಂದು ಆಲೋಚನೆ, ತಮ್ಮ ವೃತ್ತಿ ಧರ್ಮಕ್ಕೆ ಸಂಬಂಧಪಟ್ಟದ್ದು ಅಲ್ಲದಿದ್ದರೂ ತಮ್ಮ ಈ ಒಂದು ಹೊರಗಡೆ ಇರತಕ್ಕಂಥ ಸಾಮಾಜಿಕವಾದಂತಹ ಕಳಕಳಿ ಇದೆಯಲ್ಲ, ಅದು ಶ್ಲಾಘನೀಯ. ಒಳ್ಳೆಯದಾಗಲಿ, ಶುಭವಾಗಲಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಭಾರ್ಕಂ ಗಜಾನನ ಮಹರ್ನಿಶಂ ಏಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಶ್ರೀ ವಿಕಾರಿನಾಮ ಸಂವತ್ಸರೇ ದಕ್ಷಿಣಾಯನೆ ಶರದೃತು ಆಶ್ವೀಜ ಮಾಸ ಕೃಷ್ಣ ಪಕ್ಷ 14/10/2019 ಸೋಮವಾರ ಪ್ರತಿ ರೇವತಿ ನಕ್ಷತ್ರ. ಸೋಮವಾರ ಪ್ರತಿ ರೇವತಿ ನಕ್ಷತ್ರ ಅಂದರೆ ಇವತ್ತೇ ಮೊದಲು, ಅಂದರೆ ಶುಕ್ಲ ಪಕ್ಷ ಮುಗಿಸಿ ಕೃಷ್ಣ ಪಕ್ಷಕ್ಕೆ ಪ್ರಾರಂಭದಲ್ಲಿದ್ದೀವಿ. ಕೃಷ್ಣ ಪಕ್ಷದ ಪ್ರಾರಂಭದ ಈ ಶುಭ ದಿನ, ಇದು ಶುಭ ದಿನವೇ. ಯಾಕೆಂದರೆ ನಾವು ಹಾಕುವ ಒಂದೊಂದು ಹೆಜ್ಜೆಯು ಶುಭ ದಿನವಾಗೇ ಇರಬೇಕು, ಶುಭ ದಿನ ಅಂತಲೇ ತಿಳ್ಕೊಳ್ಬೇಕು. ಹಾಗೆ ನಮ್ಮ ತಪ್ಪು ಒಪ್ಪುಗಳನ್ನು ನಾವು ದೂರ ಮಾಡಿ ಸಾಧ್ಯವಾದಷ್ಟು ಸನ್ಮಾರ್ಗದತ್ತ ನಡೀತಾ ಸಾಂಬ ಸದಾಶಿವನ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬೇಕು. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಕುಂದನಾ ಮೃತ್ಯೋನ್ಮೃಕ್ಷೀಯಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಕುಂದನಾ ಮೃತ್ಯೋನ್ಮೃಕ್ಷೀಯಮಾಮೃತಾತ್. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ತ್ರ್ಯಂಬಕೇಶ್ವರನ್ನ, ಸಾಂಬ ಸದಾಶಿವನ, ನಂದೀಶ್ವರನ, ಭೋಗನಂದೀಶ್ವರನ್ನ ಪ್ರಾರ್ಥನೆ ಮಾಡ್ತಾ ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ, ರಾಶಿ ಫಲಗಳತ್ತ ಗಮನ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಕಾಣ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ನೋವು ಅಥವಾ ಮನಸ್ಸಲ್ಲಿರ್ತಕ್ಕಂಥ ಬಾಧೆಯನ್ನು ಆದಷ್ಟು ನಿಮ್ಮ ಆತ್ಮೀಯರು, ಬಂಧು ಬಳಗ, ಸ್ನೇಹಿತರು ಇಂತಹವ್ರ ಜೊತೆ ಸೇರಿ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ತೀರಿ. ಆದರೆ ಇವತ್ತು ಒಂದಷ್ಟು ಜನಕ್ಕೆ ಸಮಸ್ಯೆ ಇದೆ, ಒಂದಷ್ಟು ಜನಕ್ಕೆ ಅರ್ಥಗರ್ಭಿತವಾದಂಥ ಬದುಕಿದೆ. ಇವತ್ತು ನೀವು ಮಾಡುವಂತಹ ಪ್ರತಿಯೊಂದು ಕೈಂಕರ್ಯಗಳಲ್ಲೂ ಯಶಸ್ಸಿದೆ.
ಆದರೆ ಭಯಭೀತರಾಗ್ತಕ್ಕಂಥದ್ದು, ನೋವು ಪಡ್ತಕ್ಕಂಥದ್ದು ಅಥವಾ ನೆಮ್ಮದಿ ಆದಂಥ ಮನಸ್ಥಿತಿಯಲ್ಲಿ ನೆಮ್ಮದಿ ಕಾಣದಿರತಕ್ಕಂಥ ಕ್ಷಣಗಳು ಎದುರಾಗ್ಬೋದು. ಇಂತಹದ್ದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರನೇ ಶಿವ ಸಾನ್ನಿಧ್ಯಕ್ಕೆ ಹೋಗಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಮನೆಯಲ್ಲಿ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡಿ ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೋಬೇಕಾದ್ರೆ ಭಗವತಿನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಸೈ 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 ನಮೋ ನಮಃ. ಭಗವತಿನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ನಿಮ್ಮ ಕೆಲಸಗಳಲ್ಲಿ ಒಂದಷ್ಟು ಯಶಸ್ಸಿದೆ. ಆದರೆ ಮಧ್ಯಾಹ್ನದ ವೇಳೆಗೆ ಒಂದಷ್ಟು ಅಸಮಾಧಾನ ಇದೆ. ಮನಸ್ಸಲ್ಲಿ ನೆಮ್ಮದಿ ಇಲ್ಲದಿರತಕ್ಕಂಥ ಪರಿಸ್ಥಿತಿ ಆದರೂ ಸಹಿತ ಅದನ್ನು ಸರಿಪಡಿಸ್ಕೊಳ್ಳುವಂತಹ ಜ್ಞಾನ, ಅಂತಹ ಒಂದು ವಿಶೇಷವಾದಂಥ ಒಂದು ವಿದ್ಯೆ ನಿಮ್ಮಲ್ಲಿದೆ. ಇವತ್ತಿನ ದಿವಸ ನಿಮ್ಮ ವಿದ್ಯೆ, ನಿಮ್ಮ ಜ್ಞಾನ ಇವತ್ತು ನಿಮ್ಮನ್ನು ಕೈ ಹಿಡಿಯುವಂಥದ್ದು. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ತಾವು ಯಾವ ಕೆಲಸವನ್ನು ಮಾಡಬೇಕಾದರೂ ಶಾಂತಿ ಸಮಾಧಾನದಿಂದ ವರ್ತನೆ ಮಾಡ್ತಕ್ಕಂಥದ್ದು, ಎಲ್ಲರಲ್ಲೂ ಪ್ರೀತಿ ವಿಶ್ವಾಸವನ್ನು ಕಾಣತಕ್ಕಂಥದ್ದು, ನಗುಮುಖದಿಂದ ಇರತಕ್ಕಂಥದ್ದು ಬಹಳ ಉತ್ತಮ. ಸಂಕಷ್ಟಗಳು ಏನೇ ಇರಲಿ, ಕಷ್ಟ ಕಾರ್ಪಣ್ಯಗಳು ಏನೇ ಇದ್ದರೂ, ಎಂತಹ ಕತ್ತಲಿನ ಕ್ಷಣ ಆದರೂ ಆ ಒಂದು ಕ್ಷಣ ಮಾತ್ರವೇ, ಮರುಕ್ಷಣ ಬೆಳಕಿರ್ತಕ್ಕಂಥದ್ದು, ನಿಮ್ಮ ಜೀವನದಲ್ಲಿ ಬೆಳಕಾಗುವಂತಹದ್ದು ಸಾಕಷ್ಟು ಇದೆ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು 11:40 12:45 ತನಕ 11:40ರಿಂದ 12:45 ಒಂದಿಷ್ಟು ಅನುಕೂಲಗಳಿದೆ. ಇದೇ ಸಮಯದಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನದಲ್ಲಿ ಹೆಚ್ಚು ಲಾಭವಿದೆ. ಹಾಗೆ ಇವತ್ತು ಸಂಧ್ಯಾಕಾಲ, ಸೂರ್ಯಾಸ್ತಮ ಕಾಲದಲ್ಲಿ ಸಣ್ಣ ಪುಟ್ಟ ಮಕ್ಕಳಿಗಾಗಲಿ, ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗಾಗಲಿ ಏನಾದರೂ ಒಂದಿಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಅಥವಾ ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡೋದ್ರಿಂದ ಒಳ್ಳೆಯ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದಷ್ಟು ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವಂತನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಹಾಗೆ ಇವತ್ತಿನ ದಿವಸ ಯಾರು ಯಾವುದೇ ಕೆಲಸ ಮಾಡಿದ್ರೂ ಅದರಿಂದ ಒಂದಷ್ಟು ಲಾಭ ತಂದುಕೊಳ್ಳಿಕ್ಕೋಸ್ಕರ ಸಾಂಬ ಸದಾಶಿವನ ಪ್ರಾರ್ಥನೆ, ಶಿವಮಂದಿರದಲ್ಲಿ ದರ್ಶನ, ಇದರಿಂದ ಸಾಕಷ್ಟು ಲಾಭ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನವೂ ಇವತ್ತಾಗಿದೆ. ಹಾಗೆ ಇವತ್ತು ನಿಮ್ಮಲ್ಲಿರ್ತಕ್ಕಂಥ ವೃತ್ತಿಧರ್ಮವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳಿಕ್ಕೋಸ್ಕರ, ತಾವು ಮಾಡುವ ಕಾಯಕದಲ್ಲಿ ಹೆಚ್ಚೆಚ್ಚು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳೋಕ್ಕೋಸ್ಕರ ತಾವು ಏನು ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪವನ್ನು ಪರಿಪಕ್ವತೆಯಿಂದ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರ ಮನಸ್ಸಲ್ಲಿ ತುಂಬ ಭಾರವಾದಂತಹ ಯೋಚನೆಗಳು, ಒಂದಷ್ಟು ಮನಸ್ಸಿಗೆ ನೋವಿನ ಸಂಗತಿಗಳು ಬಹಳಷ್ಟು ಇದೆ. ಆದರೆ ಇದನ್ನು ಸರಿಪಡಿಸ್ಕೊಂಡು ಶಾಂತಿ ನೆಮ್ಮದಿ ನಿಮಗಾಗಿಸ್ಕೊಳ್ಳೋಕ್ಕೋಸ್ಕರ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ, ಅಥವಾ ಸಾಧ್ಯವಾದರೆ ಕಪ್ಪು ಬಣ್ಣದ ಆಕಳನ್ನು ಮುಟ್ಟಿ ನಮಸ್ಕಾರ ಮಾಡಿ, ಅಥವಾ ಯಾರಾದರೂ ನಿರ್ಗತಿಕರು ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಒಂದಿಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಪ್ರಾರ್ಥನೆ ಮಾಡಿ. ಇದರಿಂದ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮದೇ ಸಾಕಷ್ಟು ಸಂಕಷ್ಟಗಳಿದೆ, ಕಷ್ಟಗಳಿದೆ, ನಿಮ್ಮದೇ ಆದಂಥ ಒಂದಷ್ಟು ನೋವಿನ ಸಂಗತಿ ಇರುವಾಗ ಇನ್ನು ದಾನ ಧರ್ಮ ಪೂಜೆ ಪುನಸ್ಕಾರ ಎಲ್ಲಿ ಅಂತ ನಿಮ್ಮ ಪ್ರಶ್ನೆ ಇರಬಹುದು. ಏನೇ ಆದರೂ ಆ ಕಾಲದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳಿಗೆ ಅಥವಾ ಆಯಾ ಕಾಲ ಆಯಾ ಸನ್ನಿವೇಶಗಳಲ್ಲಾಗುವಂಥ ತೊಂದರೆ ತಾಪತ್ರೆಗಳಿಗೆ ಆಗಿಂದಾಗಲೇ ಪರಿಹಾರ ಇರುತ್ತೆ. ಆ ಪರಿಹಾರವನ್ನು ಸರಿಯಾದ ಮಾರ್ಗದಲ್ಲಿ ಚಿಂತನೆ ಮಾಡಿದ್ರೆ ಒಳ್ಳೆ ಪರಿಹಾರವನ್ನು ಕಂಡುಕೊಂಡು ಒಳ್ಳೆ ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧನ ಆಸ್ಥಾನ ಚೆನ್ನಾಗಿದೆ. ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದ ವಾರದ ಮೊದಲನೇ ದಿವಸ ಸೋಮವಾರ ಇವತ್ತು ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಎಲ್ಲರ ಬಗ್ಗೆ ಚಿಂತನೆ ಮಾಡುವಂಥ ಮನಸ್ಥಿತಿ, ಪಶು ಪಕ್ಷಿ ಪ್ರಾಣಿಗಳ ಬಗ್ಗೆ ಆಲೋಚನೆ ಮಾಡುವಂಥ ಮನಸ್ಥಿತಿ ಕರ್ಕಾಟಕ ರಾಶಿಯವ್ರದ್ದು. ಯಾಕೆಂದರೆ ಕರ್ಕಾಟಕ ರಾಶಿ ರಾಶ್ಯಾಧಿಪತಿ ಚಂದ್ರ ಪ್ರತಿಯೊಬ್ಬರ ಮನಸ್ಸಲ್ಲೂ ಶಾಂತಿ ನೆಮ್ಮದಿ ಕೊಡಲಿಕ್ಕಾಗಿಯೇ ನಿಂತಿರ್ತಾನೆ. ಅಂತಹದರಲ್ಲಿ ಇವತ್ತು ನಿಮ್ಮ ಮನಸ್ಸಿಗೂ ಸಹಿತ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ತಂದುಕೊಂಡು ನಿಮ್ಮ ವೃತ್ತಿಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕಾಗಿ ತಾವೇನು ಸಂಕಲ್ಪ ಮಾಡಿದ್ರೂ ಶೀಘ್ರವಾಗಿ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸರಿಸುಮಾರು ಮಧ್ಯಾಹ್ನ 2 ಗಂಟೆಯಿಂದ 2:45 2 ಗಂಟೆಯಿಂದ 2:45 ಒಳಗಾಗಿ ನಿಮ್ಮ ಕೆಲಸಗಳಲ್ಲಿ ಒಂದಿಷ್ಟು ಅಭಿವೃದ್ಧಿ ಇದೆ, ಒಂದಿಷ್ಟು ಪ್ರವರ್ಧಮಾನಕ್ಕೆ ಬರುವಂಥ ಸಾಂದ್ರತೆ ಇದೆ. ಇದೇ ಸಮಯದಲ್ಲಿ ತಾವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ. ಆದರೆ ಇವತ್ತಿನ ದಿವಸ ನೀವು ಏನೇ ಕೆಲಸ ಮಾಡಬೇಕಾದರೂ ಬೆಳಗ್ಗೆ ಮನೆಯಿಂದ ಹೊರಡಬೇಕಾದ್ರೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮುಖ ನೋಡಿ ಅವರು ಸಂತೋಷಪಡಿಸಿ ಅಥವಾ ಅವ್ರನ್ನ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರೊಂದಿಗೆ ಒಂದು ಒಳ್ಳೆಯ ಮಾತಾಡಿ ಹೊರಡತಕ್ಕಂಥದ್ದು ಬಹಳ ಉತ್ತಮ. ವ್ಯಾಪಾರ ವ್ಯವಹಾರಗಳು ಮಾಡ್ತಕ್ಕಂಥವ್ರು, ಕೆಲಸ ಕಾರ್ಯ ಮಾಡ್ತಕ್ಕಂಥವ್ರು ಅಥವಾ ಉದ್ಯೋಗಕ್ಕಾಗಿ ಆಚೆ ಹೊರಡತಕ್ಕಂಥವ್ರು ಬೆಳಗ್ಗೆ ಮನೆಯಿಂದ ಹೊರಡಬೇಕಾದ್ರೆ ಒಂದು ಚಿಟಿಕೆ ಲವಣ ಅಂದರೆ ಉಪ್ಪನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹೊರಗಡೆ ಹಾಕಿ ತದನಂತರ ನೀವು ಆಚೆ ಹೊರಡೋದ್ರಿಂದ ಸಾಕಷ್ಟು ಲಾಭವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಸಿಂಹರಾಶಿ ಸಿಂಹಲಗ್ನ
ಸಿಂಹ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿ ಕಾಣ್ತೀರಿ. ವ್ಯಾಪಾರ ವ್ಯವಹಾರಗಳ ಕಡೆ ಒಂದಷ್ಟು ಗಮನ ಕೊಡ್ತೀರಿ. ಹೊಸದಾಗಿ ಮಾಡುವಂಥ ಕೆಲಸದ ಕಡೆ ಚಿಂತನೆ ಮಾಡ್ತೀರಿ. ಆದರೆ ಒಂದಷ್ಟು ಜನಕ್ಕೆ ಮಾತ್ರ ಅಸಮಾಧಾನ ಎಂಬತಕ್ಕಂಥದ್ದು ಬೆಳಗಿನಿಂದ ಸಂಜೆವರೆಗೂ ಹಾಗೇ ಇದೆ. ಆದರೆ ಸೂರ್ಯಾಸ್ತಮದಿಂದ ಸೂರ್ಯ ಉದಯದಿಂದ ಸೂರ್ಯಾಸ್ತಮದವರೆಗೂ ಉಂಟಾಗುವಂತಹ ಸಮಸ್ಯೆಗಳಿಗೆ ಪರಿಹಾರವೇ ಸಿಗೋದಿಲ್ವೇನೋ ಎಂಬಂಥ ರೀತಿ ಚಿಂತನೆ ಮಾಡ್ತಿರ್ತೀರಿ. ಆದರೆ ನೀವು ಬೆಳಗಿನಿಂದ ಸಂಜೆವರೆಗೂ ಏನು ಶ್ರಮಿಸ್ತಿದ್ದೀರಿ ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಇವತ್ತು ಸಂಜೆ ವೇಳೆಗೆ ನೋಡ್ತೀರಿ. ಯಾಕೆಂದರೆ ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ಹಿರಿಯರ ಮಾರ್ಗದರ್ಶನದಂತೆ ನಡೆದು ನಿಮ್ಮಲ್ಲಿರ್ತಕ್ಕಂಥ ಗೌರವ, ನಿಮ್ಮ ನಾಲಿಗೆಯಲ್ಲಿ ಬರ್ತಕ್ಕಂಥ ಮಾತುಗಳು, ಹಾಗೆ ನೀವು ಆಡುವಂಥ ಒಂದೊಂದು ಶಬ್ದವೂ ಸಹಿತ ಶಕ್ತಿಯುತವಾಗಿ ಭಗವಂತನ ಕೃಪೆಗೆ ಪಾತ್ರರಾಗುವಂತಿರಬೇಕು. ಹಾಗೆ ಸಾಧ್ಯವಾದರೆ ಕಷ್ಟದಲ್ಲಿರ್ತಕ್ಕಂಥವರಿಗೆ, ನಿರ್ಗತಿಕರಿಗೆ ಅಥವಾ ಇನ್ನೊಬ್ಬರ ನೋವನ್ನು ಅರ್ಥ ಮಾಡಿಕೊಂಡು ಸಹಾಯ ಮಾಡುವಂಥ ಗುಣ ನಿಮ್ಮದಾಗಿರಬೇಕು. ಇಂತಹ ಒಂದು ನಿಟ್ಟಿನಲ್ಲಿ ನಿಮ್ಮ ಪ್ರಯಾಣ ಇದ್ದರೆ ಸಿಂಹರಾಶಿಯವರು ಸಾಕಷ್ಟು ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಿಂಹರಾಶಿ ಸಿಂಹ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಸರಿಸುಮಾರು 4ರಿಂದ 4:20 ಮಧ್ಯದಲ್ಲಿ ಸಂಜಾಕಾಲ 4 ಗಂಟೆಯಿಂದ 4:20 ಮಧ್ಯದಲ್ಲಿ ನೀವು ಮಾಡುವಂತಹ ಯಾವುದೇ ಕೆಲಸ, ಯಾವುದೇ ವೃತ್ತಿ ಧರ್ಮದ ಅಭಿವೃದ್ಧಿ ಅಥವಾ ಮತ್ತೊಬ್ಬರ ಬಗ್ಗೆ ಒಂದು ಚಿಂತನೆ, ಈ ಸಮಯದಲ್ಲಿ ತಾವು ಏನು ಮಾಡಿದ್ರು ಭಾಳಷ್ಟು ಅರ್ಥಗರ್ಭಿತವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಈ ಶುಭ ದಿನ ನಿಮಗೆ ಸಾಕಷ್ಟು ಅಭಿವೃದ್ಧಿಯನ್ನೇ ನಾವು ಕಾಣಬಹುದು. ಅಭಿವೃದ್ಧಿಯನ್ನು ಸಹಿತ ನೀವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಕನ್ಯಾ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಆರೋಗ್ಯದ ಬಗ್ಗೆ ಒಂದಿಷ್ಟು ಕಾಳಜಿ ಬೇಕು. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ಸಮಸ್ಯೆ ಇದೆ. ಮಾನಸಿಕವಾದಂತಹ ಒತ್ತಡ ಆಗುತ್ತೆ. ಬೆಳಗಿನ ಕೆಲಸಗಳಲ್ಲಿ ಸ್ವಲ್ಪ ವಿಘ್ನಗಳಾಗುತ್ತೆ. ಇವತ್ತು ವ್ಯಾಪಾರ ವ್ಯವಹಾರಗಳಲ್ಲೂ ಸಹಿತ ಲಾಭ ಇಲ್ಲ. ಹೊಸದಾಗಿ ಮಾಡುವ ಕೆಲಸದ ಕಡೆ ಅಂತೂ ಅಷ್ಟು ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ಮಾಡಲಿಕ್ಕೂ ಆಗುವುದಿಲ್ಲ. ಆದರೆ ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ವಾರದ ಮೊದಲನೇ ದಿವಸ ಸೋಮವಾರ ಸಾಧ್ಯವಾದಷ್ಟು ನಿಷ್ಠೆಯಿಂದ ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ಕೆಲಸವನ್ನು ಮಾಡಬೇಕು ಎಂಬತಕ್ಕಂಥ ಹಂಬಲ, ಆಸೆ ಮಾತ್ರ ನಿಮ್ಮದು. ಆದರೆ ವ್ಯವಹಾರಗಳಲ್ಲಿ ಮಾತ್ರ ಅಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥದ್ದಲ್ಲ. ಹಾಗೆ ನೀವು ಮಾಡುವ ಯಾವುದೇ ಕೆಲಸಗಳಾದರೂ ಪರಿಪಕ್ವವಾಗಿ ಸಿದ್ಧಿಯಾಗತ್ತೆ, ಸಿದ್ಧಿಸ್ಕೋಬೋದು ಎಂಬತಕ್ಕಂಥ ಮನಸ್ಥಿತಿಯೂ ಅಲ್ಲ. ಹಾಗಾಗಿ ಬಹಳ ಎಚ್ಚರಿಕೆ ಬೇಕು. ಹಾಗೆ ಇವತ್ತು ನೀವು ಮಾಡುವಂತಹ ಯಾವುದೇ ವೃತ್ತಿ ಧರ್ಮದಲ್ಲಿದ್ದು ಕೆಲಸಗಳಾದರೂ ಸಹಿತ ಒಂದಷ್ಟು ಅರ್ಥಗರ್ಭಿತವಾಗಿ ಸಿದ್ಧಿಪಡಿಸ್ಕೋಬೋದು ಅಥವಾ ಲಾಭವನ್ನು ಸಿದ್ಧಿಪಡಿಸ್ಕೋಬೋದು ಅಂದ್ಕೊಂಡ್ರೂ ಇವತ್ತು ಸ್ವಲ್ಪ ಕಷ್ಟಕ್ಕೆ ಬರುತ್ತೆ. ಇವತ್ತು ನೀವು ಮಾಡುವಂಥ ಕೆಲಸಗಳಲ್ಲಿ ಲಾಭ ತಂದುಕೊಳ್ಳಿಕ್ಕೋಸ್ಕರ ಸಾಧ್ಯವಾದರೆ ಇವತ್ತು ಸಾಂಬ ಸದಾಶಿವನ ಆಲಯಕ್ಕೆ ಹೋಗಿ ಬರ್ತಕ್ಕಂಥದ್ದು, ಶಿವಮಂದಿರದಲ್ಲಿ ಬಿಲ್ವಪತ್ರೆ, ಭಸ್ಮ ಜೊತೆಗೆ ಸಾಧ್ಯವಾದರೆ ಒಂದಷ್ಟು ಹೆಸರು ಕಾಳು ಇದನ್ನು ಶಿವಮಂದಿರದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಕನ್ಯಾ ರಾಶಿಯವರಿಗೆ ಒಂದಿಷ್ಟು ಒಳಿತಾಗ್ಬೋದು. ಹಾಗೂ ಇವತ್ತು ಮಧ್ಯಾಹ್ನ ಊಟದ ಸಮಯದಲ್ಲಾಗಲಿ ಅಥವಾ ರಾತ್ರಿ ಊಟದ ಸಮಯದಲ್ಲಾಗಲಿ ಒಂದಷ್ಟು ಪಶು ಪಕ್ಷಿಗಳಿಗೆ ಒಂದಷ್ಟು ದವಸ ಧಾನ್ಯಗಳನ್ನು, ಆಹಾರವನ್ನು ಹಾಕಿ ತದನಂತರ ನೀವು ಊಟ ಮಾಡತಕ್ಕಂಥದ್ದು ಮತ್ತಷ್ಟು ವಿಶೇಷವಾದಂಥ ಫಲ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ತುಲಾರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಹಾಗಾಗಿ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿ ಕಾಣ್ತೀರಿ. ವ್ಯಾಪಾರ ವ್ಯವಹಾರಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತೀರಿ. ನಿಮ್ಮ ಕೆಲಸಗಳಲ್ಲಿ, ನಿಮ್ಮ ಕಾರ್ಯಗಳಲ್ಲಿ ಕಾರ್ಯವೈಖರಿಗಳನ್ನು ಬದಲಾಯಿಸಿಕೊಂಡು ಮತ್ತಷ್ಟು ಲಾಭ ಕಾಣಲಿಕ್ಕಾಗಿ ನಿಮ್ಮ ಚಿಂತನೆ ನಡೆಸ್ತೀರಿ. ಇವತ್ತು ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡೋದ್ರಿಂದ ಲಕ್ಷ್ಮೀ ನರಸಿಂಹಸ್ವಾಮಿಯ ಪ್ರಾರ್ಥನೆ ಅಥವಾ ವಿಷ್ಣು ಮಂದಿರಕ್ಕೆ ಹೋಗಿ ಬರ್ತಕ್ಕಂಥದ್ದು, ವಿಷ್ಣು ಮಂದಿರದಲ್ಲಿ ತುಳಸಿಯಿಂದ ಅರ್ಚನೆ ಮಾಡಿಸ್ತಕ್ಕಂಥದ್ದು, ಹಾಗೆ ನಿಮ್ಮ ಆತ್ಮೀಯರು ಅಥವಾ ನಿಮ್ಮ ಬಂಧು ಬಳಗ ಇವರೊಂದಿಗೆ ಕೂತು ಸಮಾಲೋಚನೆ ಮಾಡಿ ನಿಮ್ಮ ಕಾರ್ಯವೈಖರಿಗಳು, ನಿಮ್ಮ ಉದ್ಯೋಗ, ನಿಮ್ಮ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಬದುಕಿಗೆ ಮತ್ತಷ್ಟು ದಾರಿಯಾಗಿದ್ದ ಇನ್ನೊಂದಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದಷ್ಟು ಶ್ವೇತವರ್ಣದ ವಸ್ತ್ರವನ್ನು ಧರಿಸೋದ್ರಿಂದ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲದರಲ್ಲೂ ಸಹಿತ ಪ್ರಗತಿಯನ್ನು ಕಾಣ್ತೀರಿ. ವಾರದ ಮೊದಲನೇ ದಿವಸ ಇವತ್ತು ತಾವು ಅಂದುಕೊಂಡಂಥ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಯಾರ್ಯಾರು ಯಾವ್ಯಾವ ಕೆಲಸದ ಬಗ್ಗೆ ಚಿಂತನೆ ಮಾಡ್ತೀರೋ, ಯಾವ್ಯಾವ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಅಂದ್ಕೊಳ್ತೀರೋ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಮನೆ ದೇವರ ಕೃಪಾ ಕಟಾಕ್ಷಕ್ಕೋಸ್ಕರ ಇವತ್ತು ಶಿವಮಂದಿರಕ್ಕೆ ಹೋಗಿ ಬರ್ತಕ್ಕಂಥದ್ದು ಬಹಳ ವಿಶೇಷ. ಹಾಗೆ ಕಪ್ಪು ಬಣ್ಣದ ಶ್ವಾನಕ್ಕಾಗಲಿ ಅಥವಾ ಸಣ್ಣ ಪುಟ್ಟ ಪಕ್ಷಿ ಪ್ರಾಣಿಗಳಿಗಾಗಲಿ ನಿಮ್ಮ ಕೈಯಿಂದ ಯಥಾಶಕ್ತಿ ದವಸ ಧಾನ್ಯಗಳನ್ನು, ಒಂದಿಷ್ಟು ಆಹಾರ ಪದಾರ್ಥಗಳನ್ನು ಹಾಕೋದು ಬಹಳ ಉತ್ತಮ. ಕಪ್ಪು ಬಣ್ಣದ ಶ್ವಾನಕ್ಕೆ ಒಂದಷ್ಟು ಆಹಾರಗಳನ್ನು ಹಾಕೋದ್ರಿಂದ ನಿಮ್ಮಲ್ಲಿ ಬರ್ತಕ್ಕಂಥ ಅಥವಾ ನಿಮ್ಮ ಪರಿಸರದಲ್ಲಿರ್ತಕ್ಕಂಥ ಶತ್ರುಗಳಿಂದ ಮುಕ್ತರಾಗಬಹುದು. ಒಂದಷ್ಟು ಶಾಂತಿ, ನೆಮ್ಮದಿ, ನಿಮ್ಮಲ್ಲಿ ಉದ್ಯೋಗದಲ್ಲಿ ಪ್ರಗತಿ. ಹಾಗೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಒಂದಷ್ಟು ಮನಸ್ಥಿತಿಗಳು ಸಮಂಜಸವಾಗಿಲ್ದಿರ ಸಾಕಷ್ಟು ದಿನಗಳಿಂದ ಮನಸ್ಸನ್ನು ನೊಂದುಕೊಂಡಿದ್ದೀರಿ. ಆದರೆ ಇವತ್ತಿನ ದಿವಸ ಕಪ್ಪು ಬಣ್ಣದ ಶ್ವಾನಕ್ಕೆ ನೀವು ಹಾಕುವಂಥ ಪದಾರ್ಥಗಳಿಂದ ಶ್ವಾನ ಆ ಪದಾರ್ಥಗಳನ್ನು ತಿಂದಿದ್ದೇ ಆದರೆ ಖಂಡಿತ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದುಕೊಳ್ತೀರಿ. ಹಾಗೆ ಮಧ್ಯಾಹ್ನ ಸರಿಸುಮಾರು 1:20 4:15 ತನಕ 1:20 4:15 ಮಧ್ಯದಲ್ಲಿ ಒಂದಿಷ್ಟು ಎಚ್ಚರಿಕೆ ಬೇಕು, ಜೋಪಾನ ಇರಬೇಕು, ಎಚ್ಚರಿಕೆಯ ನಡೆ ಇರಬೇಕು.
ದುಡುಕಿ ಯಾವ ತೀರ್ಮಾನ ತಂದುಕೋಬೇಡಿ. ಇದೇ ಸಮಯದಲ್ಲಿ ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕಬೇಡಿ. ಒಂದಷ್ಟು ಎಚ್ಚರಿಕೆಯಿಂದ ಇದ್ದರೆ ಸಾಕಷ್ಟು ಲಾಭವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು. ಧನುರಾಶಿ ಧನುರ್ಲಗ್ನ. ಧನುರ್ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭವನ್ನು ಕಾಣ್ತೀರಿ. ಮನಸ್ಸಿಗೆ ಶಾಂತಿ ನೆಮ್ಮದಿ ತಂದುಕೊಳ್ತೀರಿ. ನೀವು ಮಾಡುವಂತಹ ಕೆಲಸದಲ್ಲಿ ಹೆಚ್ಚು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಒಂದಷ್ಟು ಜನ ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹೃದಯಕ್ಕಾಗಲಿ ಅಥವಾ ಮೊಣಕಾಲಿಗಾಗಲಿ ಸಣ್ಣ ಪುಟ್ಟ ಪೆಟ್ಟಾಗುವಂಥದ್ದು ಅಥವಾ ಉಸಿರಾಟದಲ್ಲಿ ತೊಂದರೆ ಆಗುವಂಥದ್ದು ಮತ್ತು ನಿಮ್ಮ ಆರೋಗ್ಯ ಪರಿಸ್ಥಿತಿ ಸರಿ ಇಲ್ಲದಿರತಕ್ಕಂಥದ್ದು, ನಿಮ್ಮ ಮೇಲಧಿಕಾರಿಗಳಿಂದ ಸಣ್ಣ ಪುಟ್ಟ ಮಾತು ಕೇಳಿ ಕಿರಿಕಿರಿ ಅನುಭವಿಸುವಂಥ ಪರಿಸ್ಥಿತಿ ಇವತ್ತು ಧನುರಾಶಿಯವ್ರಿಗೆ ಆಗ್ಬೋದು. ಕಾರಣ ಧನುರಾಶಿಯವರಿಗೆ ಪ್ರಸ್ತುತ ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ, ಜೊತೆಗೆ ಈ ದಿನ ರಾಹುವಿನಿಂದಲೂ ಸಹಿತ ಒಂದಷ್ಟು ತೊಂದರೆ ತಾಪತ್ರಗಳಿದೆ. ಅದರಿಂದ ರಾಹು ದೃಷ್ಟಿಕೋನ ಸರಿ ಇಲ್ಲದ್ರಿಂದ ಆರೋಗ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮ. ಜೊತೆಗೆ ಮೊಣಕಾಲು, ಮೊಣಕೈ ಮತ್ತು ಸೊಂಟದ ಭಾಗ ಇಲ್ಲೂ ಸಹಿತ ಸಮಸ್ಯೆಗಳಾಗುವಂಥ ಸಾಂದ್ರತೆ ಸಾಕಷ್ಟಿದೆ. ಇದಕ್ಕಾಗಿ ಮನೆ ದೇವರ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಒಂದಷ್ಟು ಗೋಧಿ ಮತ್ತು ಬೆಲ್ಲ ವಿಷ್ಣು ದೇವಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇಂತಹ ಅನಾರೋಗ್ಯ ಸಮಸ್ಯೆಗಳನ್ನು ಸಹಿತ ದೂರ ಮಾಡಿಕೊಳ್ಬಹುದು. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿ ಸೋಮವಾರ ವಾರದ ಮೊದಲನೇ ದಿವಸ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಲಾಭವನ್ನು ಕಾಣ್ತೀರಿ. ಸತತವಾಗಿ ಸಾಕಷ್ಟು ತಿಂಗಳುಗಳಿಂದಲೇ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ತೊಂದರೆ ತಾಪತ್ರಗಳನ್ನು ನೋಡ್ತಿದ್ದೀರಿ. ಹಾಗಂತ ಸಂಪೂರ್ಣವಾಗಿ ಇವತ್ತು ಫಲ ಸಿಗುತ್ತೆ, ಇವತ್ತು ನಿಮಗೆಲ್ಲವೂ ಒಳ್ಳೆಯದಾಗುತ್ತೆ ಅಂತಲ್ಲ. ಇರೋದರಲ್ಲಿ ಒಂದಿಷ್ಟು ಒಳ್ಳೆಯದನ್ನು, ಒಳ್ಳೆಯ ಫಲವನ್ನು ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ವ್ಯಾಪಾರ ವ್ಯವಹಾರ ಕೆಲಸ ಕಾರ್ಯಗಳು ಇದೆಲ್ಲದರಲ್ಲೂ ಸಹಿತ ಲಾಭವನ್ನು ಕಾಣುವಂಥ ದಿನ. ಹಾಗೆ ನಿಮ್ಮ ವ್ಯಾಪಾರದಲ್ಲೂ ಸಹಿತ ಒಂದಷ್ಟು ಬದಲಾವಣೆ ತಂದುಕೊಳ್ತೀರಿ. ವೃತ್ತಿ ಧರ್ಮದಲ್ಲಿ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಇವತ್ತು ನೀವು ಮಾಡುವಂತಹ ಪ್ರತಿಯೊಂದು ಕಾಯಕದ ಹಿಂದೆಯೂ ಸಹಿತ ಒಂದು ಶಕ್ತಿ ದೇವತೆಯ ಯಶಸ್ಸಿದೆ. ಹಾಗಾಗಿ ಬೆಳಗ್ಗೆನೆ ನಿಮ್ಮ ನಿತ್ಯಕರ್ಮಾನುಷ್ಠಾನ ಮುಗಿದ ನಂತರ ಬೇವಿನ ವೃಕ್ಷದ ಸಾನ್ನಿಧ್ಯದಲ್ಲಿ ಐಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಒಂದು 11 ಅಥವಾ 21 ಅಥವಾ 108 ಬಾರಿ ನೀವು ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಮಕರ ರಾಶಿಯವರು ಪಠನೆ ಮಾಡಿದ್ದೆ ಆದರೆ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಕರ ರಾಶಿ ಮಕರ ಲಗ್ನ. ಇವತ್ತು ಸರಿಸುಮಾರು ಮಧ್ಯಾಹ್ನ 2 ಗಂಟೆಯಿಂದ 3:15 ಮಧ್ಯದಲ್ಲಿ 2 ಗಂಟೆಯಿಂದ 3:15 ಮಧ್ಯದಲ್ಲಿ ಸಾಕಷ್ಟು ಎಚ್ಚರಿಕೆಯಿಂದಿರಿ. ಈ ಸಮಯದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಬಹಳ ಜೋಪಾನ, ಯಾವುದೇ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕಾದರೂ ಬಹಳ ಜೋಪಾನ. ಯಾಕೆಂದರೆ ಇವತ್ತು ನೀವು ಹಾಕುವ ಪ್ರತಿಯೊಂದು ಹೆಜ್ಜೆಯಲ್ಲೂ ಒಂದಷ್ಟು ಅವಘಡಗಳಾಗುತ್ತೆ, ಸಮಸ್ಯೆ ತಂದೊಡ್ಡುತ್ತೆ. ಅದಕ್ಕೆ ಈ ಸಮಯವನ್ನು ಹೊರತುಪಡಿಸಿ ತದನಂತರ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿದರೆ ಮಕರ ರಾಶಿಯವರು ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರು. ಕುಂಭರಾಶಿ ಕುಂಭಲಗ್ನ. ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಕಂಡರೂ ಮನಸ್ಸಿಗೆ ನೀವು ಅಂದುಕೊಂಡಂಥ ರೀತಿ ಕೆಲಸವನ್ನು ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಶಾಂತಿ ನೆಮ್ಮದಿ ನಿಮಗಿರುವುದಿಲ್ಲ. ನಿಷ್ಠೂರದ ಬದುಕು ನಿಮ್ಮದಾಗಿರುತ್ತೆ. ಎಲ್ಲರಲ್ಲೂ ಸಹಿತ ಪ್ರೀತಿ ವಿಶ್ವಾಸನ ನೀವು ಮಾತಾಡಿದ್ರು ನಿಮ್ಮ ಪರಿಸರದಲ್ಲಿರ್ತಕ್ಕಂಥವ್ರು ನಿಮ್ಮಿಂದ ಪ್ರೀತಿಯನ್ನು ಅಪೇಕ್ಷೆ ಪಡ್ತಕ್ಕಂಥದ್ದಾಗಲಿ ಅಥವಾ ಅವರ ಪ್ರೀತಿ ನಿಮಗೆ ಕೊಡ್ತಕ್ಕಂಥದ್ದಾಗಲಿ ಸಮಂಜಸವಲ್ಲ, ಕೊಡಲಿಕ್ಕೂ ಆಗೋದಿಲ್ಲ. ಬರೀ ನಿಷ್ಠೂರದ ಹೊರೆ ಹೊತ್ಕೊಳ್ಬೇಕಾಗಿರ್ತಕ್ಕಂಥದ್ದು ಕುಂಭರಾಶಿಯವರ ಫಲ. ಆದರೆ ಸರಿಸುಮಾರು 12 ಗಂಟೆವರೆಗೂ ಇಂಥದ್ದೇ ಸಮಸ್ಯೆಗಳಿದೆ. 12 ದಾಟಿದ ನಂತರ ನಿಮ್ಮದೇ ಆದಂಥ ಸ್ವತಂತ್ರ ಬದುಕಲ್ಲಿ ಒಂದಷ್ಟು ಲಾಭವನ್ನು ಕಾಣ್ತೀರಿ. ಇವತ್ತು ವ್ಯಾಪಾರ ವ್ಯವಹಾರಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಳುವಂಥ ಕಾಲ. ಆದರೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಆಲೋಚನೆಗಳನ್ನು ದೂರ ಮಾಡಿಕೊಂಡು ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೋಬೇಕಾದ್ರೆ ಭಗವತಿನ ಪ್ರಾರ್ಥನೆ ಮಾಡಬೇಕು. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ನಿಮ್ಮ ಮನೆ ದೇವರ ಪ್ರಾರ್ಥನೆ, ಮನೆಯಲ್ಲಿರ್ತಕ್ಕಂಥ ನಿಮ್ಮ ಹಿರಿಯರ ಆಶೀರ್ವಾದ, ಜೊತೆಗೆ ಸಾಧ್ಯವಾದರೆ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ಕಪ್ಪು ಬಣ್ಣದ ಆಕಳನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದಲೂ ಕುಂಭರಾಶಿಯವರು ಸಾಕಷ್ಟು ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಾಧ್ಯವಾದರೆ 9 ವಿಳೆದೆಲೆ, 2 ಬಟ್ಲಡಿಕೆ, ಒಂದಿಷ್ಟು ಖರ್ಜೂರ ಇಂತಹದ್ದನ್ನು ಶಿವಮಂದಿರದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ವ್ಯಾಪಾರ ವ್ಯವಹಾರದ ಬಗ್ಗೆ ಚಿಂತನೆ ಬೇಕು. ಮಾಡುವ ಕೆಲಸಗಳ ಬಗ್ಗೆ ನೀವು ಸಾಧ್ಯವಾದಷ್ಟು ಜಾಗರೂಕರಾಗಿರಬೇಕು. ಜೊತೆಲಿರ್ತಕ್ಕಂಥ ಆತ್ಮೀಯರು, ಬಂಧು ಬಳಗ ಇವರಿಂದ ಆಗುವಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ನೀವೇ ತಲೆ ಕೊಡಬೇಕಾಗತ್ತೆ. ಸಾಧ್ಯವಾದಷ್ಟು ನೀವು ಮಾಡುವ ಕೆಲಸ ಕಾರ್ಯಗಳ ಕಡೆ ಒಂದಷ್ಟು ಗೌಪ್ಯತೆ ಇರಲಿ. ಎಲ್ಲವನ್ನೂ ಸಹಿತ ನೀವು ಮುಂಚಿತವಾಗಿ ತಿಳಿಸೋದ್ರಿಂದ ಅಸಮಾಧಾನ ಎಂಬತಕ್ಕಂಥದ್ದು ಕಟ್ಟಿಟ್ಟು ಬುತ್ತಿ. ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೂ ಜವಾಬ್ದಾರಿತ್ವಂಥ ಸ್ಥಾನದಲ್ಲಿ ನಿಂತು ಅದರ ಬಗ್ಗೆ ಒಂದಷ್ಟು ಕಾಳಜಿ ಇಟ್ಕೊಳ್ಬೇಕು. ಹಾಗೆ ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕಾದರೂ ಸಹಿತ ಒಂದಷ್ಟು ಜಾಗರೂಕರಾಗಿರಿ. ಇವತ್ತು ನೀವು ಮಾಡುವ ಪ್ರತಿಯೊಂದು ಕೆಲಸದ ಹಿಂದೆಯೂ ಒಂದಲ್ಲ ಒಂಥರ ಸಮಸ್ಯೆ ಎದುರಾಗುತ್ತೆ. ಅದಕ್ಕಾಗಿ ನಿಮ್ಮ ವೃತ್ತಿ ಧರ್ಮದಲ್ಲಿ ಒಂದಷ್ಟು ರಹಸ್ಯಗಳು ಬೇಕು. ಒಂದಷ್ಟು ರಹಸ್ಯವಾಗಿದ್ದು ಕೆಲಸವನ್ನು ಮಾಡ್ತಕ್ಕಂಥದ್ದು. ಹಾಗೆ ಎಲ್ಲಾದರೂ ಒಂದು ಕಡೆ ಹುತ್ತ ಕಂಡ್ರೆ ಆ ಹುತ್ತಕ್ಕೆ, ಹಾವಿನ ಹುತ್ತಕ್ಕೆ ಹೋಗಿ ನಮಸ್ಕಾರ ಮಾಡಿ
ಹುತ್ತದ ಮಣ್ಣಿನ ಪ್ರಸಾದವನ್ನು, ಆ ಮಹಾಮೃತ್ತಿಗೆ ಪ್ರಸಾದವನ್ನು ಒಂದಿಷ್ಟು ಹಣೆಗೆ ಹಚ್ಕೊಳ್ಳೋದ್ರಿಂದ ಮತ್ತಷ್ಟು ಲಾಭವನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯಿತು ಗುರುಜವರಿಂದ. ವೀಕ್ಷಕರೇ, ಗುರುಜವರನ್ನ ನೀವು ನೇರವಾಗಿ ಭೇಟಿ ಮಾಡಬೇಕು ಅಂತಂದರೆ ಹೇಗೆ, ಅದಕ್ಕೆ ಇರುವಂತಹ ದೂರವಾಣಿ ಸಂಖ್ಯೆಗಳನ್ನು ಕೊಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಮೊದಲನೇದಾಗಿ 08066690055 266900055. ಮತ್ತೊಂದು ದೂರವಾಣಿ ಸಂಖ್ಯೆ 9482509759 9482509759. ಇದು ಗುರುಜಿಯವರ ಆಶ್ರಮದ ದೂರವಾಣಿ ಸಂಖ್ಯೆಗಳು. ಇಲ್ಲಿಗೆ ನೀವು ಮೊದಲಿಗೆ ಕರೆ ಮಾಡಬೇಕು. ಇಲ್ಲಿನ ಸಿಬ್ಬಂದಿ ವರ್ಗದವರು ನಿಮಗೆ ಯಾವ ದಿನಾಂಕದಂದು ಗುರುಜಿಯವರು ಅಪಾಯಿಂಟ್ಮೆಂಟ್ನಲ್ಲಿ ಸಿಗಬಹುದು, ಯಾವತ್ತೂ ನೀವು ಅವರನ್ನು ಭೇಟಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡ್ತಾರೆ. ಖಂಡಿತವಾಗಿಯೂ ಕರೆ ಮಾಡಿ. ಗುರುಜಿ, ಈಗ ಯಾವ ವಿಚಾರವನ್ನು ತಿಳಿಸ್ಕೊಡ್ತೀರಿ? ವಿಚಾರಗಳು ಸಾಕಷ್ಟಿದೆ, ಆದರೆ ವಾರದ ಮೊದಲನೇ ದಿನ ಸೋಮವಾರ ಅಂತ ಬಂದಾಗ ಸಾಂಬ ಸದಾಶಿವನ ವಿಶೇಷವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರದ ದರ್ಶನವನ್ನು ಸಹಿತ ಇವತ್ತು ನಾವು ಮಾಡೋಣ. ವಿಶೇಷವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರದಲ್ಲಿ ಸಾಂಬ ಸದಾಶಿವನ ಅನುಗ್ರಹವನ್ನು ನಾವೆಲ್ಲರೂ ಪಡೆಯಬೇಕಾಗಿದೆ. ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಬಹಳ ವಿಶೇಷವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರಗಳಿವೆಲ್ಲ. ಬೆಂಗಳೂರಿನ ಹೃದಯ ಮಧ್ಯಭಾಗದಲ್ಲಿರ್ತಕ್ಕಂಥ ಈ ಒಂದು ಆಲಯ, ಅದರಲ್ಲೂ ಪಂಚಾಯತನದ ಈ ವಿಶೇಷವಾಗಿರ್ತಕ್ಕಂಥ ಆಸ್ಥಾನ, ಪಂಚಾಯತನದಲ್ಲಿ ನಡೆಯುವಂತಹ ಈ ಆಸ್ಥಾನದಲ್ಲಿ ಸಾಂಬ ಸದಾಶಿವನ್ನ ಹಾಗೂ ಗಿರಿಜಾಶಂಕರರ ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಸಲ್ಲಿಸಿ ತ್ರಂಬಕಂ ಯಜಾಮಹೇ ಸುಗಂಧಿಂ ವಷ್ಟಿವರ್ಧನಂ ಪರ್ವಾರ್ಗುಂದನಾಂ ಮೃತ್ಯೋನ್ವೃಕ್ಷೇ ಯಮಾಮೃತಾದು.
नमस्ते अस्तु भगवन् विश्वेश्वराय महादेवाय त्र्यंबकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः। गौरेभ्यो घोरघोरतरेभ्यः सर्वेभ्यः सर्वेभ्यो नमस्ते अस्तु रुद्ररूपेभ्यः तत्पुरुषाय विद्महे महादेवाय धीमहि तन्नो रुद्र प्रचोदयात्। ಬೆಂಗಳೂರಿನಲ್ಲಿ ಪ್ರಸಿದ್ಧಿ ಕ್ಷೇತ್ರವೊಂದೇ ಹೆಸರಾಗಿರ್ತಕ್ಕಂಥದ್ದು, ಅದರಲ್ಲೂ ಗಿರಿಜಾಶಂಕರರ ಈ ವಿಶೇಷವಾಗಿರ್ತಕ್ಕಂಥ ಆಸ್ಥಾನ ಗವಿಗಂಗಾಧರೇಶ್ವರ ಸ್ವಾಮಿ ಆಸ್ಥಾನದಲ್ಲಿ ಇವತ್ತಿನ ದಿವಸ ದೀಪೋತ್ಸವ, ದೀಪದ ಆರಾಧನೆ ಬಹಳ ವಿಶೇಷವಾಗಿ ನಡೀತಿದೆ. ಗವಿಗಂಗಾಧರೇಶ್ವರರ ಆಸ್ಥಾನ ಸಾಕಷ್ಟು ಜನ ಭಕ್ತ ಸಮೂಹದಲ್ಲಿ ನಡೀತಿರ್ತಕ್ಕಂಥ ಈ ಆಸ್ಥಾನದ ಈ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಕ್ಕೆ ಸಾಕಷ್ಟು ಜನ ದೀಪಾರಾಧನೆ ನಡೆಸ್ತಿದ್ದಾರೆ. ದೀಪವನ್ನು ಹಚ್ಚಿ ನಮ್ಮ ಪ್ರಾರಬ್ಧ ಕರ್ಮವನ್ನು ದೂರ ಮಾಡಿಕೊಳ್ಳುವಂತಹ ದಿನ, ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಸರ್ವರಿಗೂ ಶುಭವಾಗಲಿ, ವಿಶೇಷವಾಗಿರಲಿ. ಮಹಾವಿಷ್ಣುವಿಗೆ ತುಳಸಿಯಿಂದ ಅರ್ಚನೆ, ವಿಶೇಷವಾಗಿರ್ತಕ್ಕಂಥ ಸಾಂಬ ಸದಾಶಿವನಿಗೆ ಬಿಲ್ವಪತ್ರೆಯಿಂದ ಅರ್ಚನೆ, ಶಿವಕೇಶವರ ಆರಾಧನಾ ಮಹೋತ್ಸವ ಸುಗಂಧಿಂಬಷ್ಟಿವರ್ಧನಂ ಪೂರ್ವಾರ್ಗಂಧನಾಂ ಮೃತ್ಯೋನ್ಮೃಕ್ಷೀಮಾಮೃತಾತ್ ಅಘೋರೇಭ್ಯೋ ಘೋರಘೋರತೆಭ್ಯಃ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈ ಒಂದು ವಾಸ್ತವಿಕವಾಗಿ ವಾಸ್ತುಬದ್ಧವಾಗಿ ಅಥವಾ ಪುರಾಣ ಪ್ರಸಿದ್ಧಿಯಾಗಿರ್ತಕ್ಕಂಥ ಈ ಪುಣ್ಯಕ್ಷೇತ್ರ ಗವಿಗಂಗಾಧರೇಶ್ವರನ ಸಾನ್ನಿಧ್ಯದಲ್ಲಿ ಇವತ್ತು ಅರ್ಥಪೂರ್ಣವಾದಂಥ ಕಾರ್ತಿಕ ಮಾಸದ 4ನೇ ಸೋಮವಾರದ ವಿಶೇಷವಾದಂಥ ಅನುಷ್ಠಾನಗಳು ನಡೀತಾ ಇದೆ. ಸಾಂಬ ಸದಾಶಿವನಿಗೆ ಬೆಳಗಿನಿಂದಲೇ ಜಲರುದ್ರಾಭಿಷೇಕ, ಆಪ್ಯ ಫಲಪಂಚಾಮೃತ ಅಭಿಷೇಕ, ಸಹಸ್ರನಾಮ ಎಲ್ಲವೂ ವಿಶೇಷವಾಗಿ ನಡೀತಿದೆ. ಜೊತೆಗೆ ಸಾಕಷ್ಟು ಜನ ಭಕ್ತ ಸಾಗರ ಇಲ್ಲಿ ಸಾಕಷ್ಟು ಜನ ಬಂದು ದೀಪಗಳನ್ನು ಹಚ್ಚಿ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಒಟ್ಟಾರೆ ಹೇಳಬೇಕಂದ್ರೆ ಲೋಕ ಕಲ್ಯಾಣಾರ್ಥವಾಗಿ ಸಮಸ್ತರ ಹಿತಕ್ಕಾಗಿ ವಿಶೇಷವಾಗಿ ನಡೀತಿರ್ತಕ್ಕಂಥ ಈ ಒಂದು ಮಹತ್ ಕಾರ್ಯ, ಧರ್ಮೋ ರಕ್ಷಿತಃ ಧರ್ಮ ಸಂರಕ್ಷಣೆಗೋಸ್ಕರ ನಡೀತಿರ್ತಕ್ಕಂಥ ಈ ಮಹತ್ ಕಾರ್ಯಕ್ಕೆ ಸಾಂಬ ಸದಾಶಿವನ ಅನುಗ್ರಹ ಇರಲಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. काले क्षीराभिषेकपूजां च कर्म करिष्ये ध्रुवन्ते राजावरणो ध्रुवं देवो बृहस्पतिः ध्रुवन्त इन्द्रश्चाग्रश्चराष्ट्रं धारयतां ध्रुवम्
पुष्पवान् प्रजावान् पशुमान् भवते अपां विश्वं वान् प्रजावान् पशुमान् भवते वेदायतनं वेद जातिराजाय प्रसज्ञ सायन नमो हिम्वे श्रवणाय गुन्मः कामां कामकामाय मह्यं शुरो वै श्रवणा ददातु वीराय वै श्रवणाय महाराजाय नमः दोस्वर प्रोक्तो वेदान्ते च प्रतिष्ठितः प्रकृतिरेरस्य परस्य महेश्वरः पार्वतीपदे हर हर महादेव पंचसायकम् देवाय नरस्य सुमनस्य मानो वसुमो दीर्घमायोः शोभमान कल्याणः कराळफालपट्टिका धगद्धगद्धगज्ज्वलत् धनञ्जयाहुतिकृत प्रचण्ड पंचसायकम् ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಗಿರಿಜಾಶಂಕರ ಗೌರೀಶಂಕರ ಗಂಗಾಧರೇಶ್ವರನ ಆಸ್ಥಾನದಲ್ಲಿ ತಾಯಿ ಪಾರ್ವತಿ ದೇವಿಯನ್ನು ದರ್ಶನ ಮಾಡ್ತಿದ್ದೇವೆ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂಕಾರಾಸನ ಗರ್ಭಿತಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ಪ್ರದಾರಣೀಂ ಚುರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕವಾಸಮಂ ಕುಶಿಧರಾಂ ಸರ್ಗಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಣೀಂ.
ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಶಿವನ ಸ್ಮರಣೆಯಿಂದ ಭವದ ಭಯವಿದಾಯ ಶಿವನ ಸ್ಮರಣೆಯಿಂದ ಭವದ ಭಯವಿದಾಯ ಶಿವಯೋಗಿ ಚನ್ನಬಸವ ಇವನ ಸ್ಮರಣ ಶರಣರ ಸಂಪ್ರದಾಯ ಸ್ಮರಣ ಶರಣರ ಸಂಪ್ರದಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಧ್ಯಾನದಿಂದ ಶುದ್ಧಗೊಳಿಸು ಮಲಿನ ಮನವ ಅಳವಡಿಸಿಕೊನಿ ನಾಮ ಸ್ಮರಣೆ ಎಂಬ ಗುಣವ ಕಳೆಯದಿರು ವ್ಯರ್ಥವಾಗಿ ಒಂದು ಕ್ಷಣವ ಕಳೆಯದಿರು ವ್ಯರ್ಥವಾಗಿ ಒಂದು ಕ್ಷಣವ ಅರಿವು ಇರುವ ಮುನ್ನ ಅರಿಯೋ ತನ್ನತನವ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ